ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 24ನೇ ತಾರೀಕು ಜನವರಿ 2024 ಬುಧವಾರ. ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪೌಷ ಮಾಸೆ, ಶುಕ್ಲ ಪಕ್ಷದ ಚತುರ್ದಶಿ ತಿಥಿ, ಪುನರ್ವಸು ನಕ್ಷತ್ರ, ವೈಧೃತಿ ಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ. ಮಾತಾ ಸಮನ್ನಾಸ್ತಿರ ಪೋಷಣ, ಪಿತೃ ಸಮನ್ನಾಸ್ತಿ ರಕ್ಷಣ ಅನ್ನತಕ್ಕಂಥ ಒಂದು ಮಾತು ಶಾಸ್ತ್ರಗಳಲ್ಲಿದೆ. ನಮ್ಮನ್ನ ನಮ್ಮ ತಾಯಿ ಪೋಷಿಸುವ ಹಾಗೆ ಜಗತ್ತಿನಲ್ಲಿ ಇನ್ಯಾರೂ ಪೋಷಿಸಲಾರರು. ಹಾಗೆಯೇ ತಂದೆಯ ಹಾಗೆ ರಕ್ಷಣೆ ಕೊಡತಕ್ಕಂಥವ್ರು ಇನ್ಯಾರೂ ಇಲ್ಲ. ಅದಕ್ಕೆ ರಾಮಚಂದ್ರ ಪ್ರಭುವನ್ನ ದಾಶರಥಿ ಅಂತ ಕರೀತಕ್ಕಂಥದ್ದು, ಕೌಸಲ್ಯ ರಾಮ ಅಂತ ಕೂಡ ಕರೀತಕ್ಕಂಥದ್ದು. ಯಾಕೆ ಸೇರಿಸ್ಕೊಂಡಿದ್ದಾರೆ ಗೊತ್ತಾ? ಯಾಕೆ ಆ ರೀತಿ ಕರೀತಾರೆ ಗೊತ್ತಾ? ಯಶೋಧ ಕೃಷ್ಣ ಅನ್ನತಕ್ಕಂಥದ್ದು ಕರೀತಾರೆ. ಯಾಕೆ ಆ ರೀತಿ ಕರಿಬೇಕು? ನಮ್ಮ ಒಂದು ಆಧ್ಯಾತ್ಮಿಕ ರಂಗ ನಮಗೊಂದು ನಿಯಮ ಬದುಕು ತಿಳಿಸ್ಕೊಟ್ಟಿದೆ. ಇವತ್ತು ನೋಡಿ, ನಾವೊಂದು ಮಹಾಭಾರತವನ್ನೇ ತಗೊಳ್ಳೋಣ. ಪಾಂಡವರು ಎಷ್ಟು ಜನ ಇದ್ದಿದ್ದು? 5 ಜನ. ಅದೇ ಕೌರವರು, ಆ ದುರ್ಯೋಧನನ ಆ ಒಂದು ಸೋದರರು ಎಲ್ಲ ಸೇರಿ 100 ಜನ. ಅಂದ್ರೆ ಧರ್ಮ ಅನ್ನತಕ್ಕಂಥದ್ದು 5 ಭಾಗವಷ್ಟೇ. ಇವತ್ತು ಅಧರ್ಮ ಆ ಕಾಲಕ್ಕೆ 95 ಭಾಗ ಇದ್ರೆ ಇವತ್ತು ಎಷ್ಟಕ್ಕಿರಬೇಕು ಯೋಚನೆ ಮಾಡಿ ನೋಡಿ. ನಾವು ಇವತ್ತು ನಮ್ಮ ಆ ಒಂದು ನಿಯಮಗಳನ್ನ ಮುರ್ಕೊಂಡು ಕೂತು ಬಿಟ್ಟಿದ್ದೇವೆ. ಮಾತಾ ಸಮನ್ನಾಸ್ತಿ ಪೋಷಣ, ಅಮ್ಮನ ಹಾಗೆ ಪೋಷಿಸುವವಳು, ರಕ್ಷಿಸುವವಳು, ಕಾಪಾಡುವವಳು ಜಗತ್ತಿನಲ್ಲೇ ಇಲ್ಲ. ನಮಗೇನಾದ್ರೂ ಈ ಕಾಯ, ಈ ಬುದ್ಧಿ, ಈ ಶಕ್ತಿ, ಈ ಚೈತನ್ಯ, ಈ ಮಾತು, ಈ ಗತ್ತು, ಈ ತೂಕ ನಮಗ್ ಬಂದಿದೆ ಅಂದ್ರೆ ನಾವೆಲ್ಲೂ ಜಗನ್ಮಾತೆಯನ್ನ ನೋಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಇದ್ದಾಳೆ ಅಮ್ಮ. ಎಲ್ಲಿ ನೋಡ್ತೇವೆ, ಎಲ್ಲಿ ಕೇಳ್ತೇವೆ? ಇವತ್ತಿನ ಒಂದು ಜನರೇಷನ್ ನಲ್ಲಿ ಆಗುತ್ತಿರತಕ್ಕಂಥ ಒಂದು ಬಹುದೊಡ್ಡ ಬದಲಾವಣೆಗಳ ಪರ್ವ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ, ಇದಾಳೆ ಮುದಿಗೂಬೆ, ಈ ಮಟ್ಟದ ಮಾತು. ಈ ಮಾತು ಕೇಳಿಸ್ಕೊಂಡ ತಾಯಿ ಇರಬೇಕಾ? ಇವತ್ತು ನಾನೊಂದು ದೊಡ್ಡ ಚಾರ್ಟರ್ಡ್ ಅಕೌಂಟೆಂಟ್, ದೊಡ್ಡ ಒಂದು ಮ್ಯಾನೇಜರ್, ತುಂಬಾ ದೊಡ್ಡ ಒಂದು MBA, ತುಂಬಾ ದೊಡ್ಡ ಒಂದು ಡಾಕ್ಟರ್, ವಕೀಲರು, ಏನೇನೋ ಆಗಿದ್ದೇವೆ. ಆದ್ರೆ ಚಿಕ್ಕ ಮಗು ಆಗಿದ್ದಾಗ ನಮ್ಗೇನಾದ್ರೂ ಗೊತ್ತಿತ್ತಾ? ನಮ್ಮ ಶಕ್ತಿ ಸಾಮರ್ಥ್ಯ, ನಮ್ಮ ಇಷ್ಟಾನಿಷ್ಟಗಳು ಗೊತ್ತಿತ್ತಾ ನಮಗೆ? ಏನನ್ ತಿಂತೇವೆ, ತಿನ್ಬಾರ್ದು, ಏನ್ ತಿನ್ಸಿದ್ರೆ ಒಳ್ಳೇದು, ಏನ್ ತಿನ್ನಿಸದಿದ್ರೆ? ಅಲ್ಲೊಂದು ಪುಟ್ಟು ಪೆಟ್ಟಿರುತ್ತೆ, ಪುಟ್ಟು ಮಾತಿರುತ್ತೆ, ಪುಟ್ಟು ತಿವಿತಾ ಇರುತ್ತೆ, ಪುಟ್ಟು ಹೊಡ್ತಾ ಇರುತ್ತೆ, ಪುಟ್ಟು ಮಾರ್ಗದರ್ಶನ ಇರುತ್ತೆ. ಒಂದು ಅಮ್ಮನಾಗಿ ಆ ತಾಯಿ ಅಷ್ಟು ತ್ಯಾಗ ಮಾಡಿರ್ತಾಳೆ. ಹಾಗೇ ಎದ್ದಿರೋದು ಮಗು, ಎದ್ಬಿಡ್ತಾನೇನೋ ಎಳೆ ಮಗು, ಹಾಲು ಕುಡಿಯೋ ಮಗು, ಹೊಟ್ಟೆ ತುಂಬಾ ಕುಡಿದ್ನೋ ಇಲ್ವೇನೋ, ಅಯ್ಯೋ ಕುಡ್ದಿದ್ದೆಲ್ಲ ವಾಂತಿ ಮಾಡ್ಬಿಟ್ಟ. ಆ ಮಲ್ಕೊಳ್ಳೋವಾಗ, ಎಬ್ಬರಿಸೋವಾಗ, ಸ್ನಾನ ಮಾಡುವಾಗ, ಬಟ್ಟೆ ಹಾಕುವಾಗ ನಮಗೆ ಎಷ್ಟು ರೀತಿಯ ಸೇವೆಗಳನ್ನ ಮಾಡಿರ್ತಾಳೆ ಅಂದ್ರೆ ನಾವು ಬೆಲೆ ಕಟ್ಟಲು ಆಗುವುದಿಲ್ಲ. ಭಗವಂತ ಬರಲೇ ಇಲ್ಲ ನಮ್ಮನ್ನ ನೋಡ್ಲಿಕ್ಕೆ, ಕಾಪಾಡ್ಲಿಕ್ಕೆ. ತನ್ನ ಪ್ರಾಣವನ್ನ ಒತ್ತೆ ಇಟ್ಟು ಕಾಪಾಡ್ತಾಳೆ. ತಾನು ತಿಂದ್ಲೋ ಇಲ್ವೋ ನೋಡ್ತಿರ್ತೇನಲ್ವ ಜಾತಕಗಳು. ನನ್ನ ಮಗು ಗುರುಗಳೇ, ಮೊನ್ನೆ ಒಂದು ಜಾತಕ ಬಂದಿತ್ತು, ತುಂಬಾ ಸಂಕಟವೇ. ಜಾತಕ ಮಾತ್ರ ಅದ್ಭುತ. ಯಾರಾದ್ರೂ ಕೈ ಕೊಟ್ರೆ ಇದು ದೇವರ ಜಾತಕ ಅನ್ಬೇಕು. ಗುರು ಚೆನ್ನಾಗಿದೆ, ಬುಧ ಚೆನ್ನಾಗಿದೆ, ರಾಹು ಚೆನ್ನಾಗಿದೆ, ಶುಕ್ರ ಚೆನ್ನಾಗಿದೆ, ಶನಿ ಚೆನ್ನಾಗಿದೆ, ಕೇತು ಚೆನ್ನಾಗಿದೆ, ಸಪ್ತಗ್ರಹಗಳು ಅದ್ಭುತವಾಗಿ ಕೂತಿದ್ದಾವೆ. ಯಾಕೋ ನೋಡಿದ ತಕ್ಷಣ ನನಗೆ ಸ್ವಲ್ಪ ಕಂಪನ ಆಯ್ತು. ಇಷ್ಟು ದೊಡ್ಡ ಜಾತಕವ ಈ ಪಾಟಿ ಚೆನ್ನಾಗಿರೋದಾ? ಸಾಧ್ಯವಿಲ್ಲವಲ್ಲ. ಏನೋ ಒಂದು ಅಡೆತಡೆ ಈ ಜಾತಕ ಹೊಡಿಬೇಕು ಅಂತ ಅಲ್ಲಿ ಬರೆದು ಬಿಟ್ಟೆ. ಉಚ್ಚத்தில் உச்சகிரகம் இருந்தால் ಪಿಚ್ಚೆ எடுப்பார், இல்லை என்றால் ಪೈತ್ಯಮಾಯಿ ಪೋವಾರ್ ಅಂತ ನಮ್ಮ ಗುರುಗಳು ಹೇಳೋರು. ಅವನು ಹುಚ್ಚ ಆಗ್ಬಿಡ್ತಾನೆ ಕಣೋ.
ಇಲ್ಲ ಒಂದು ಭಿಕ್ಷುಕನ ತರ ಬದುಕ್ತಾನೆ ಕಣೋ. ಜಾತಕದಲ್ಲಿ ತುಂಬಾ ಒಂದು ಗ್ರಹಗಳು ಚೆನ್ನಾಗಿರಬಾರ್ದು. ವನವಾಸ ನಿಶ್ಚಿತ. ನನ್ನ ರಾಮಚಂದ್ರ ಪ್ರಭುಗೆ ಅದಕ್ಕೆ ವನವಾಸ. ನಾವಿಷ್ಟು ಯುದ್ಧ ಮಾಡಬೇಕಾಯ್ತು. ನನ್ನ ರಾಮಪ್ರಭುವನ್ನ ಕರ್ಕೊಂಡು ಬಂದು ಈ ಕ್ಷೇತ್ರದಲ್ಲಿ ಮತ್ತೆ ಆತನ ಕ್ಷೇತ್ರದಲ್ಲಿ ತುಂಬಾ ಜನ ಹೇಳ್ತಿರ್ತಾರೆ, ಏನಕ್ಕೆ ಇಲ್ಲೆಲ್ಲೂ ಇಲ್ವಾ, ಅಲ್ಲೇ ಯಾಕೆ ಅಂತ. ನನ್ನ ರಾಮಯ್ಯ ಹುಟ್ಟಿದ್ದಪ್ಪ, ನನ್ನ ರಾಮಚಂದ್ರ ಪ್ರಭು ಹುಟ್ಟಿದಪ್ಪ. ಆತನ ಹುಟ್ಟಿದೂರಿನಲ್ಲಿ ಆತನಿಗೆ ಸ್ಥಳ ಇಲ್ಲ ಅಂದಮೇಲೆ ನಮ್ಮ ಸ್ಥಳ, ನಮ್ಮ ಸ್ಥಾನ, ನಮಗತ್ತು ತೂಕ. ಯೋಚನೆ ಮಾಡಿ, ಎಷ್ಟು ಜನಗಳ ಬಲಿದಾನ, ಎಷ್ಟು ಕಡಿಮೆ ಅಂದ್ರೂ 175 ವರ್ಷಗಳ ಹೋರಾಟ, ಇನ್ನೂ ಅಂದ್ರೂ 500 ವರ್ಷಗಳಿಂದಲೂ ಒಂದು ಯುದ್ಧವೇ. ಆತನಿಗೆ, ಆ ಭಗವಂತನಿಗೂ ಕೂಡ ಆತನ ಜಾಗವನ್ನೇ ಕಸಿದ್ಕೋಬಿಟ್ಟಿದ್ದೇವೆ. ನಾವು ಯಾವ ಮಟ್ಟಕ್ಕಿದ್ದೇವೆ ನೋಡಿ. ಒಮ್ಮೆ ಒಬ್ಬ ದೇವರ ಮೇಲೆ ನಂಬಿಕೆ ಇಲ್ಲ, ಗಂಟೆಗಟ್ಟಲೆ ಆತ ಒಂದು ವೇದಿಕೆ ದೇವರ ಬಗ್ಗೆ, ದೇವರ ಅಸ್ತಿತ್ವದ ಬಗ್ಗೆ, ಪೂಜೆಗಳ ಬಗ್ಗೆ, ನೈವೇದ್ಯಗಳ ಬಗ್ಗೆ ಏನು ಗಂಟೆಗಟ್ಟಲೆ ಯಾವ ರೀತಿ ಮಾತಾಡ್ತಾನೆ ಅಂದ್ರೆ ಅಲ್ಲಿ ಬಂದಿರತಕ್ಕಂಥ ಎಲ್ಲಾ ಜನರಿಗೂ ದೇವರೇ ಇಲ್ಲ, ಆತನಿಗೆ ನಂಬಿಕೆ ಇಲ್ಲ, ಆ ತರ ತುಂಬಿಸ್ತಾನೆ ಆ ಪ್ರವಚನದ ಮುಖೇನ. ಯಾವ ಮಟ್ಟಕ್ಕೆ ಅಂದ್ರೆ ಬಂದಿರತಕ್ಕಂಥ ಆಸ್ತಿಕ ಮಹಾಶಯರುಗಳೆಲ್ಲ ನಾಸ್ತಿಕರಾಗತಕ್ಕಂಥ ಒಂದು ಪ್ರಭಾವ. ಓ ದೇವರಿಲ್ಲ, ನಿಜಾನೇ ಇಲ್ಲ, 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 ಇದಿಲ್ಲ, ಅದಿಲ್ಲ, ಹಿಂಗಿಲ್ಲ, ಹಂಗಿಲ್ಲ, ಅದಿಲ್ಲ, ಇದಿಲ್ಲ, ಈ ತರದ್ದು ಒಂದು ಭಾವವೇ. ಕಡೆಗೆ ಪ್ರವಚನ ಮುಗಿಯುತ್ತೆ, ಜನಗಳ ಕರತಾಡನ ಆಗ್ಬಿಟ್ಟಿದೆ ಇವತ್ತು. ಸರಿ, ಒಬ್ಬರು ಸಾಮಾನ್ಯ ವ್ಯಕ್ತಿಯಾಗಿ ಡ್ರೆಸ್ ಹಾಕೊಂಡಿದ್ರಂತೆ, ಆತನಿಗೆ ನಮಸ್ತಾ ಹೇಳಿದ್ರಂತೆ, ಅದ್ಭುತವಾಗಿತ್ತು ನಿಮ್ಮ ಪ್ರವಚನ, ನಿಜವಾಗ್ಲೂ ನಮ್ಮಲ್ಲಿ ಆ ಕಂಪನ ತುಂಬಿಸ್ಬಿಟ್ರಿ, ದೇವರೇ ಇಲ್ಲ ಅನ್ನಿಸ್ಬಿಟ್ರಿ, ತುಂಬಾ ಖುಷಿ ಆಯ್ತು ನಿಮ್ಮ ಪ್ರವಚನದ, ಧನ್ಯವಾದ ಹೇಳ್ತಾನೆ. ಆಗ ಅವರು ಕೇಳ್ತಾರೆ, ಆ ಸಾತ್ವಿಕರು ಕೇಳ್ತಾರೆ, ಯಾವುದಾ ಶಕ್ತಿ ಇಷ್ಟು ಗಂಟೆಗಟ್ಟಲೆ ದೇವರಿಲ್ಲ ಅನ್ನತಕ್ಕಂಥದ್ದು ಇಷ್ಟು ನಿರರ್ಗಳವಾಗಿ ಈ ಪ್ರವಚನವನ್ನ ನೀವು ಕೊಟ್ರಲ್ಲ, ಹೇಗೆ ಸಾಧ್ಯ ಆಯ್ತು ಅಂದ್ರೆ ಎಲ್ಲ ಭಗವಂತನಿಚ್ಛೆ ನೋಡಿ, ಎಲ್ಲ ಭಗವಂತನಿಚ್ಛೆ. ಈ ಥೈಮಸ್ ಗ್ಲ್ಯಾಂಡ್ ಅನ್ನತಕ್ಕಂಥ ಜಾಗದಲ್ಲಿ ಭಗವಂತ ಕುಳಿತಿದ್ದಾರೆ ಅಂತ ಯಾವತ್ತೂ ವೇದಗಳ ಕಾಲದಲ್ಲೇ ಹೇಳಿಬಿಟ್ಟಿದ್ದಾರೆ. ಆದ್ರೆ ನಾವು ನಂಬ್ತಿಲ್ಲ. ಇವತ್ತು ವಿಜ್ಞಾನ ಒಪ್ಪಿದೆ, ನಿಜವೇ ಅದೊಂದು ಅಣು ರೂಪದಲ್ಲಿ ಕುಳಿತಿದ್ದಾನೆ, ಅಣುರೇಣು ರೂಪದಲ್ಲಿ ಅನ್ನತಕ್ಕಂಥ. ಇವತ್ತು ಅದಾಗ್ಬಿಟ್ಟಿದೆ ಮಕ್ಕಳೇ. ನಮ್ಮನ್ನ ಕಾಪಾಡ್ಲಿಕ್ಕೆ ಎಲ್ಲೂ ಇಲ್ಲ. ತಾಯಿ ರೂಪದಲ್ಲಿ ಆ ಪರಮಾತ್ಮ ಕಲಿಯುಗದಲ್ಲಿ ಕಾಣಿಸ್ಕೊಂಡಿರೋದು. ನಿಜ ದೈವ ದರ್ಶನ ಇಲ್ಲ. ನಾವೊಂದು ಮೂರ್ತಿ ರೂಪದಲ್ಲೋ ಇನ್ನೊಂದು ಅಂತಿದ್ದೇವೆ, ನಿಜವೇ. ಅದಕ್ಕೂ ಮೀರಿದಂತ ಒಂದು ಶಕ್ತಿ ಮನೆಯಲ್ಲೇ ಇದೆ. ಆ ತಾಯಿಯನ್ನ ನಿಜವಾಗಲೂ ಆ ಪ್ರೀತಿಸ್ತಾ ಬಂದ್ರೆ ತಾಯಿ ಇನ್ನಷ್ಟು ಮಮಕಾರದಿಂದ ನೋಡ್ತಾಳೆ. ಮಾತಾ ಸಮನ್ನಾಸ್ತಿ ಪೋಷಣ, ಪಿತೃ ಸಮನ್ನಾಸ್ತಿ ರಕ್ಷಣ. ತಂದೆಗಿಂತ ರಕ್ಷಣೆ ಕೊಡತಕ್ಕಂಥವನು ಜಗತ್ತಿನಲ್ಲಿ ಇಲ್ಲ. ಎಲ್ರಿಗೂ ಅಂತ ಸೌಭಾಗ್ಯ ಸಿಗೋಲ್ಲ. ಒಳ್ಳೆ ಅಮ್ಮ, ನಿಜವೇ, ಪೂರ್ವಾರ್ಜಿತ ಕರ್ಮ ನೋಡಿ. ಆ ಜಾತಕ ಹೇಳಿದ್ನಲ್ಲ, ಬಂದಿರೋ ಮಗು ತಗೋಬರ್ತಾರೆ ಒಳಗಡೆ, 3 ಎಲೆ ಗುರುದೋಷ. ಗುರು ಅದ್ಭುತವಾಗಿದ್ದಾನೆ, ಆದ್ರೂ ಎಲೆ ಗುರುದೋಷ, ಜ್ಞಾನ ದೋಷ. ಬುಧ ಚೆನ್ನಾಗಿದ್ದಾನೆ. ಏನು ರಾಮಚಂದ್ರ ಅಂತ ಹೇಳಿದೆ. ಅಮ್ಮ, ಇವನ ಮಾತು ಆಲೋಚನೆ ತಟಸ್ಥ ಆಗ್ಬಿಟ್ಟಿದೆ. 2017 ಅಂತ ಅನ್ಕೋತಾನೆ. ನಿಂತು ಬಿಟ್ಟಿದೆ ತಾಯಿ, ತೊಂದರೆ ಇದೆ, ಈ ಮಗು ಬೆಳವಣಿಗೆ ಆಗಲ್ಲ. ಗುರುಗಳೇ ಮಾತು ಬಂದ್ರೆ ಸಾಕು ಅಂತಾರೆ. ಮಾತು ಹೇಳ್ತೀಯ ತಾಯಿ, ಜ್ಞಾನವೇ ಇಲ್ಲ. ಇವನಿಗೆ ಏನು ಮಾಡ್ತಾನೋ ಗೊತ್ತಿಲ್ಲ ಅಂದ್ರೆ ಅವರ ಪಕ್ಕದಲ್ಲಿ ಆ ಮಗುವನ್ ಕರ್ಕೊಂಡು ಬಂದಂತ ತಾಯಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಇವರಿಗಾದ್ರೂ ನಮ್ಮ ವಂಶಕ್ಕೊಬ್ಬನೇ ಗುರುಗಳೇ, ಹೆಂಗಾದ್ರೂ ಮಾತು ಬರಿಸಿ. ಅರೆ ಮಾತಿನ ಕತೆ ಬಿಡಿ. ಹಾಗಾದ್ರೆ ಎಲ್ಲ ಆಸ್ಪತ್ರೆಗಳು ಬಂದಾಗ್ಬಿಡ್ಬೇಕಷ್ಟೇ. ನಿಮ್ಮ ಹತ್ರ ಒಂದು 5 ಲಕ್ಷ ನಾನು ತಗೊಂಡು ಈ ಪೂಜೆ ಮಾಡಿಸಿ ಮಾತು ಬರೆಸ್ಬಿಡ್ತೇನೆ, ಜ್ಞಾನ ಬರೆಸ್ಬಿಡ್ತೇನೆ. ಸಾಧ್ಯವಿಲ್ಲ, ಅದು ಸುಳ್ಳದು. ಯಾರಾದ್ರೂ ಆ ಥರ ಹೇಳ್ತಾರೆ ಅಂದ್ರೆ ನಿಮ್ಮ ಶಕ್ತಿಗೊಂದು ತುಂಬಾ ಚಳಿ ಆಗ್ತಿದೆ, ಒಂದು ರೈನ್ ಕೋಟ್ ಹಾಕಿಸ್ಬೋದು, ಒಂದು ಸ್ವೆಟರ್ ಹಾಕ್ಸುವಂತ ಒಂದು ಪರಿಹಾರಗಳಿದ್ದಾವೆ, ಇಲ್ಲ ಅಂತಲ್ಲ. ತುಂಬಾ ಸೆಕೆ ಆಗ್ತಿದೆ, ಒಂದು ಪುಟ್ಟ AC ಹಾಕೊಂಡಿದ್ದಾವೆ, ಫ್ಯಾನ್ ಹಾಕೊಂಡಿದ್ದಾವೆ, ಒಂದು ಬೀಸಣಿಗೆ ಇಟ್ಕೊಂಡಿದ್ದಾವೆ. ಅಟ್ಲೀಸ್ಟ್ ಈ ರೀತಿಯದ್ದೊಂದು ದಾರಿ ಮಾರ್ಗ ಮಾಡಿಸ್ತಕ್ಕಂಥದ್ದು ಮಾಡಿಸ್ಬೋದು.
ಇಲ್ಲ ತಾಯಿ ಸುಳ್ಳು ಹೇಳಕ್ಕಾಗಲ್ಲ, ದಯಮಾಡಿ ತಪ್ಪು ತಿಳ್ಕೊಬೇಡಿ ಅಂದ್ರೆ ತಾಯಿ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದೇ ಆಗ್ತಿರೋದು ಗುರುಗಳೇ, ಕಂಟ್ರೋಲ್ ಇಲ್ಲ. ರೋಡ್ಗೆ ನುಗ್ಗು ಬಿಡ್ತಾನೆ, ವಾಹನ ಇನ್ನೊಂದಿದೆ. 2017 ಅಂದ್ರೆ ಲೆಕ್ಕ ಹಾಕೊಳ್ಳಿ, 17, 18, 19, 20, 21, 22, 23, ಈಗ 24, 7.5 ವರ್ಷ ತುಂಬು ಬಿಟ್ಟಿದೆ ಮಗುಗೆ. ಪ್ರಜ್ಞೆ ಇಲ್ಲ, ತಾನೇನ್ ಮಾಡ್ತೇನೆ, ತಾನೇನ್ ಮಾಡಬೇಕು, ತನ್ನ ಆಲೋಚನೆ. ಆ ತಾಯಿ ಬಿಕ್ಕಿ ಅಳ್ತಾ ಇದ್ದಿದ್ದು ಏನ್ ಗೊತ್ತಾ, ಸಾಯ್ಬೇಕು ಅಂತ ಎಷ್ಟೋ ಬಾರಿ ಅಂದ್ಕೊಂಡೆ ಗುರುಗಳೇ, ಆದ್ರೆ ನನ್ನ ಮಗನಿಗೆ ನಾಳೆ ನೋಡೋರು ಯಾರು ಅಂತ ಕಾಯ್ತಿದ್ದೇನೆ. ಈ ಮಗುವನ್ನಾದ್ರೂ ಕಾಪಾಡ್ಬೇಕು, ಅಟ್ಲೀಸ್ಟ್ ಅವನ ಕೆಲಸ ಮಾಡ್ಕೊಳ್ಳೋ ಹಾಗೆ, ಅದು ಆಲೋಚನೆ ಅಂತ ಹೇಳಿದೆ. ಇವನ ವೇಗ ತಟ್ಕೊಳ್ಳಲ್ಲಮ್ಮ, ಇವನ ಆತುರ ತಟ್ಕೊಳ್ಳಲ್ಲಮ್ಮ, ಇವನ ಸಿಟ್ಟು ತಟ್ಕೊಳ್ಳಲ್ಲಮ್ಮ, ಇವನಿಗೆ ಮಾತು ಕಷ್ಟ, ಮಾತು ಬರೆಸ್ಬೋದು, ಇಲ್ಲ ಅಂತಲ್ಲ, ಸತತ ಪ್ರಯತ್ನದಿಂದ ಒಂದಷ್ಟು ಮಾತು 30 ಭಾಗ ತಂದು ನಿಲ್ಲಿಸ್ಬೋದು. ಆದರೆ ಅವನಿಗೆ ವಿವೇಚನ, ವಿವೇಕ, ಆಲೋಚನ ಇಲ್ಲ. ಈ ಮಗು ತಟಸ್ಥಂ, ಅವನ ಬುದ್ಧಿ ಬೆಳೆಯುವುದಿಲ್ಲ, ನಿಂತು ಬಿಟ್ಟಿದೆ. ಅಂದ್ರೆ ಡಾಕ್ಟರ್ ಹೇಳಿರೋದು ಅದೇ, ವಿಜ್ಞಾನ ಹೇಳಿರೋದು ಅದೇ, ನನ್ನ ವೈದಿಕ ಹೇಳಿರೋದು ಅದೇ. ಕಷ್ಟವೇ ಅವ್ರು ಅರಗಿಸ್ಕೊಳಕ್ಕಾಗ್ಲಿಲ್ಲ, ಆದ್ರೆ ತಾಯಿ ಅರಗಿಸ್ಕೊಬಿಟ್ರು. ನಿಜ ಗುರುಗಳೇ, ನಾನು ಒಪ್ತೇನೆ ಗುರುಗಳೇ, ಬೇರೆ ಮಾರ್ಗೋಪಾಯ. ದೈವ ಒಂದು ತೆಗೆದಿದ್ರೆ ಇನ್ನೊಂದು ಕೊಟ್ಟಿರುತ್ತೆ ಸೋದರಿ. ಅಬ್ಬಾ ಅದ್ಭುತ. ಆ ಮಗುವನ್ನು ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾಳೆ. ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾಳೆ ಗೊತ್ತಾ ಆ ಮಗು, ತಾಯಿ ಜೀವ. ಅಬ್ಬಾ ಇನ್ನೆಲ್ಲೂ ಇಲ್ಲ, ಆ ಮಗು ಕಾಲಕ್ಕೆ ಬೀಳಬೇಕು. ಆದ್ರೆ ಇಲ್ಲಿದೆಯಲ್ಲ ದೇವಿ ಪುತ್ರಿ, ದೈವ ಒಂದು ಇಷ್ಟು ವೀಕ್ ಕೊಟ್ಟಿದೆ ಅಂತ ಯಾಕೆ ಕೊರಗ್ತೀಯ, ಕೊಟ್ಟಿರೋ ಬಲವನ್ನು ಯೋಚನೆ ಮಾಡ್ತಿಲ್ವೇ ಅಂತ ಹೇಳಿದೆ ತಾಯಿ. ನಿಜ ಗುರುಗಳೇ, ನಾನು ಅಳ್ತಿದ್ರೆ ಕಣ್ಣೊರೆಸ್ತಾಳೆ. ಯಾಕೆ ಅಳ್ತೀಯಮ್ಮ, ನಾನು ನೋಡ್ಕೋತೀನಿ ನನ್ನ ತಮ್ಮನ್ನ ಅಂತಾಳೆ. ನನ್ನ ಸೋದರನನ್ನ ನೋಡ್ಕೋತೇನೆ, ಕಾಪಾಡ್ತೇನೆ, ನೀನೇನು ಯೋಚನೆ ಮಾಡಬೇಡ, ನಾನಿದ್ದೀನಮ್ಮಂತ ಅವನಿಗೆ ಸ್ನಾನ ಮಾಡಿಸ್ತಾಳೆ, ಬಟ್ಟೆ ಹಾಕ್ಸ್ತಾಳೆ, ತಿನ್ನಿಸ್ತಾಳೆ, ಅವನ ಜೊತೆ ಆಡಿಸ್ತಾಳೆ, ಆಟ ಆಡ್ತಿರ್ತಾಳೆ, ಅವನಿಗೆ ಹೇಗಿರ್ಬೇಕು ಹಾಗಿರ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ, ಅವನ್ನ ಲಾಲಿಸ್ತಾಳೆ. ನೋಡಿ, ಹುಟ್ಟುವಾಗಲೇ ಆ ತಾಯಿ ಸ್ವರೂಪ ಬಂದುಬಿಟ್ಟಿದೆ. ತಾಯಿಗೆ ಚಿಂತೆ, ಮಗನ ಚಿಂತೆ. ಈ ಮಗು ಹೇಗೆ ನಾಳೆ ಮಾತಾ ಸಮನ್ನ ಅಸ್ತಿ ಪೋಷಣ. ಒಂದು ತಾಯಿ ಮಾತ್ರ ಈ ತರ ತಪನೆ. ಪಕ್ಕದಲ್ಲಿ ಬಂದಿರೋ ರಿಲೇಟಿವ್, ಇಲ್ಲ ನೋಡಿ ಗುರುಗಳೇ, ಇಲ್ಲಮ್ಮ ನನಗೆ ಸುಳ್ಳು ಹೇಳೋಕ್ ಬರಲ್ಲ. ಈ ಮಗುವನ್ನ ಹಿಡ್ಕೊಳ್ಳಿ, 100 ಮರಗಳಿಗಲ್ಲ, 1,00,000 ಮರಗಳಿದ್ರು ಒಂದೇ ಒಂದು ಅಶ್ವತ್ಥ ವೃಕ್ಷ, ಅರಳಿ ವೃಕ್ಷ ಮಹಾಬಲವಾಗಿ ನಿಂತ್ಕೊಳ್ಳುತ್ತೆ, ದೊಡ್ಡ ಆಲದ ಮರವಾಗಿ. ಅಂತಹ ಶಕ್ತಿ ಈ ಮಗುವಿನಲ್ಲಿದೆ, ಈ ಮಗುವಿನಲ್ಲಿಲ್ಲ. ನಾನು ತುಂಬಿಸೋಕ್ಕಾಗಲ್ಲ. ತೂತು ಬಿದ್ದಿರೋ ತಟ್ಟೆ ಅದು. ನಾನು ಎಷ್ಟು ಸುರಿದ್ರು, ನೀವೆಷ್ಟೇ ಸುರಿದ್ರು ಕಷ್ಟ ನಿಭಾಯಿಸ್ಲಿಕ್ಕೆ ಅವನನ್ನು ಹಿಡ್ಕೊಂಡೇ ಇರಬೇಕು. ಹಿಡ್ಕೊಂಡೆ 10 ಜನ ಹಿಡ್ಕೊಂಡಿರ್ಬೇಕು, ಬಿಟ್ರೆ ನಗು ಬಿಡ್ತಾನೆ, ಏನಾದ್ರು ಮಾಡಿಬಿಡ್ತಾನೆ. ಮಾಡ್ತಿದ್ದಾನೆ ಆ ಮಗು, ನಿಜವೇ. ಆ ತಾಯಿಯ ರೋದನ, ಆಕ್ರಂದನ ನಿಜವಾಗ್ಲೂ ಹೇಳ್ತಾನೆ ಅಲ್ವಾ, ಮಾತಾ ಸಮನ್ನಾಸ್ತಿ ಪೋಷಣ. ಇದ್ದಾರೆ ಅಮ್ಮಂದರು. ಇವತ್ತು ಈ ರವಿಶಂಕರ ಈ ಮಟ್ಟಕ್ಕಾಗಿದ್ದಾನೆ ಅಂದ್ರೆ ಮಾತಾ ಸಮನ್ನಾಸ್ತಿ ಪೋಷಣ. ಪಿತೃ ಸಮನ್ನಾಸ್ತಿ ರಕ್ಷಣ. ತಂದೆಯಾಗೆ ರಕ್ಷಣೆ ಸಿಗೋಲ್ಲ ಎಲ್ರಿಗೂ. ಒಳ್ಳೆ ತಂದೆ, ನಾನಿದ್ದೀನಿ ಕಣೋ, ಯಾಕೋ ಯೋಚನೆ ಮಾಡ್ತೀಯ, ನಾನಿದ್ದೀನಿ ಕಣೋ, ಸರಿಪಡಿಸ್ತೀನಿ ಕಣೋ, ನಾನಿದ್ದೀನಿ ಕಣೋ, ದಾರಿ ಮಾಡಿಸ್ತೀನಿ. ಇಲ್ಲ, ಆಗಲು ಬಿಡುವುದಿಲ್ಲ. ಎಲ್ರಿಗೂ ಸಿಗೋಲ್ಲ. ಜಾತಕ ಪರಾಮರ್ಶ. ಒಂದ್ ತಾಯಿ ಜೀವ ಮಗಳನ್ನ ತುಂಬಾ ಒಳ್ಳೆ ವಿದ್ಯೆ, ಅಬ್ಬಾ ಆ ಗತ್ತು, ಆ ಕಟಕ ಲಗ್ನ, ಒಳ್ಳೆ ವಿದ್ಯೆ, ಗತ್ತು, ಚಾರ್ಟರ್ಡ್ ಅಕೌಂಟೆನ್ಸಿ, ಬ್ಯೂಟಿಫುಲ್. ಹೇಳಿದೆ ಗುರು ನೀಚನಮ್ಮ, ತಂದೆಗೆ ದೋಷ ಆಗುತ್ತಮ್ಮ, ವಕ್ರ ಗುರುವಮ್ಮ, ಮದುವೆ ವಿಚಾರದಲ್ಲೂ ಒಂದು ಎಳೆದಾಟ ಉಂಟು. ಅಂದ್ರೆ ಗುರುಗಳೇ, ಮಗಳು ಬಂದಿದ್ದಾಳೆ, ಹೊರಗಡೆ ಇದ್ದಾಳೆ. ನಿಜ ನೀವು ಹೇಳಿತ್ತು, ನನಗೆ ಯಜಮಾನ್ರಿಲ್ಲ. ನೋಡಿ, ಮೊದಲೇ ನಿರ್ಧಾರ. ಸುಮ್ಮನಿರು, ಕಣ್ಣೀರು ಹಾಕ್ಬೇಡ. ಮಾತಾ ಸಮನ್ನಾಸ್ತಿ ಪೋಷಣ. ನೀನಿದ್ದೀಯಲ್ಲ, ಯಾಕೆ ಸಂಕಟ ಪಡ್ತೀನಿ? ಒಳ್ಳೆ ಅನುರೂಪನಾದಂತಹ ಆಕೆನ ಎದ್ರೆ ಕೂತ್ರೆ ನಿಂತ್ರೆ ಪ್ರೀತಿಸುವಂತ ಅಳಿಯ ಬರ್ತಾನೆ ಅಂದ್ರೆ ಅದೇ ಆಗ್ಬಿಟ್ಟಿದೆ. ಮಗಳನ್ನ ಕರೆದ ಮೇಲೆ ಬಿದ್ದು ಬಿದ್ದು ನಗ್ತಾ ಹೇಳ್ತಿದ್ದಾಳೆ, ನಿಜ ಗುರುಗಳೇ, ನಾನು ಅದಕ್ಕೆ ನೀನೇ ಹೋಗಿ ಕೇಳ್ಕೊ ಹೋಗು, ನಿನ್ನ ಅಳಿಯನ ಬಗ್ಗೆ, ನನ್ನ ಬಗ್ಗೆ ನಿನಗೆ ಅನುಮಾನ ನನ್ನ ಬಗ್ಗೆ ಅಂತ. ಮಾತಾ ಸಮನ್ನಾಸ್ತಿ ಪೋಷಣ, ಪಿತೃ ಸಮನ್ನಾಸ್ತಿ ರಕ್ಷಣ. ಹೌದು, ಒಂದು ತಂದೆ ಇರಬೇಕು ಮನೆಗೆ, ಗಟ್ಟಿಯಾದ ತಂದೆ, ಪ್ರೀತಿಸೋ ತಂದೆ, ರಕ್ಷಿಸೋ ತಂದೆ, ಕಾಪಾಡೋ ತಂದೆ, ನೋಡ್ಕೊಳ್ಳೋ ತಂದೆ. ಎಲ್ರಿಗೂ ಸಿಗೋಲ್ಲ, ಎಲ್ರಿಗೂ ಒಳ್ಳೆ ತಂದೆ ಸಿಗೋಲ್ಲ, ರಕ್ಷಿಸೋ ತಂದೆ ಸಿಗೋಲ್ಲ. ಪಡ್ಕೊಂಡು ಬಂದಿರೋದಷ್ಟೇ ಅಂದಾಗ ಬಾಯಿ ಮುಚ್ಕೊಂಡು ಎದ್ಬಿಡ್ಬೇಕು, ನಿನ್ಸೋದಲ್ಲ. ನಮ್ಮಪ್ಪ ಸರಿ ಇಲ್ಲ, ನಮ್ಮಪ್ಪ ಏನೂ ಮಾಡಿಲ್ಲ, ನಮ್ಮಪ್ಪ ಆಸ್ತಿ ಮಾಡಿಲ್ಲ, ಖಂಡಿತ ಇಲ್ಲ.
ಆಸ್ತಿ ಅಲ್ಲ, ನಿಮ್ಮನ್ನು ಮಾಡಿದಾರಲ್ವಾ, ನಿಮ್ಮನ್ನು ಬೆಳೆಸಿದಾರಲ್ವಾ. ಅವನ್ ತಿನ್ನೋ ಇಲ್ಲವೋ, ಯಾರ್ಯಾರ ಹತ್ರ ಅವಮಾನ ಪಟ್ನೋ. ನೋಡಿ, ಒಂದ್ ತಾಯಿಗಾದ್ರೂ ಮಕ್ಕಳ ಜೊತೆನಲ್ಲಿ ಮರೆತು ಬಿಡ್ತಾಳೆ. ತಂದೆ ಆಕಾಶ, ಬಾಯಿ ಬಿಚ್ಚಿ ಹೇಳಲ್ಲ. ಎಲ್ಲೋ 10 ಭಾಗ ನನ್ನ ತಂದೆ ಮಲಗಿದ್ ನಾನು ನೋಡಿಲ್ಲ. ಇವತ್ತು ಮಲಗಿದೆ ಆ ಜೀವ. ಆ ತಂದೆಯಿಂದ ಕಲಿತ ಪಾಠ ಏನು ಗೊತ್ತಾ? ನಾನು ಮಲಗಿಲ್ಲ. ಏನೇ ನೋವಿದ್ರು, ಏನೇ ಅನಾರೋಗ್ಯವಿದ್ದು ಎದ್ದು ಸ್ನಾನ ಮಾಡಿ ವಿಭೂತಿ ಧರಿಸ್ತಿದ್ದ ಹಾಗೆಯೇ, ಆ ಕುಂಕುಮಧಾರಣ ಧರಿಸ್ತಿದ್ದಾಗೆ ದೇವಿಯೇ, ಆ ಶಕ್ತಿಯೇ, ಆ ಚೈತನ್ಯವೇ. ಅಪ್ಪನನ್ನು ನೆನೆಸ್ಕೋತೀನಿ. ಆ ಅಪ್ಪನಿಗಿಂತಲ್ಲ ನಮ್ಮ ತಾಯಿ ಮಲಗಿದ್ಲು ಇಷ್ಟು ವರ್ಷ, ಆಕೆಗಿಂತಲ್ಲ ನಾನು ಪಟ್ಟಿರೋ ಕಷ್ಟ ಸಾಡೆ ಹತ್ರ ಏನೂ ನೋಡಿಲ್ಲ ನಾನು. ಅಮ್ಮನ ಹತ್ರ 4 ಸೀರೆ ಇರಲಿಲ್ಲ. ಇವತ್ತು ನನ್ನ ಧರ್ಮಪತ್ನಿ ಹತ್ರ ಎಷ್ಟು ಸೀರೆ ಇದೆ ನನಗೆ ಗೊತ್ತಿದೆ. ನನಗೆ ಲೆಕ್ಕ ಹಾಕೋಕ್ಕೂ ಬರಲ್ಲ. ನನ್ನ ತಂದೆ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ. ಇವತ್ತಿದೆ ನನ್ನ ಹತ್ರ 2-3 ಜೊತೆ ಚಪ್ಪಲಿ. ಪುಣ್ಯಾತ್ಮ. ಭಾನುವಾರ ಬಂದ್ರೆ ಹರಿದಿರೋ ಆ ಪಟಾಪಟಿ ಚಡ್ಡಿಯನ್ನ ಹೊಲ್ಕೊಂಡು ಕೂತಿರೋ, ಆ ಸೈಕಲನ್ನ ಉಜ್ಜಿ 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 ರೆಡಿ ಮಾಡಿಕೊಂಡು, ನಮ್ಮನ್ನ ಮುಂದ್ಗಡೆ ಒಬ್ರು ಹಿಂದ್ಗಡೆ ಒಬ್ರು ಇನ್ನೊಬ್ರು ಕುಂದಿರ್ಸ್ಕೊಂಡು ಸೈಕ್ಲಿಂಗ್ ಮಾಡ್ತಾ, ಒಂದು ಚಿಕ್ಕ ಮಿಠಾಯಿಗಳು, ಅದೊಂದೊಂದು ಆನಂದ. ಇದರಲ್ಲೇ ಅಪ್ಪಾಜಿ. ಇವತ್ತು ನಾವು ಏನಯ್ಯ ಮಾಡಿದೆ ನೀನು, ಏನ್ ನೋಡ್ದೆಯ ನೀನು, ಈ ಮಾತುಗಳು, ಈ ಆಲೋಚನೆಗಳು, ಈ ವಿವೇಚನೆಗಳು, ಅವಿವೇಕಗಳು. ಹೇಳಿ, ಪಿತೃ ಸಮನ್ನಾಸ್ತಿ ರಕ್ಷಣ. ಒಮ್ಮೆ ಒಂದು ತಂದೆ ಮಗ ಇಲ್ಲೋ ಪ್ರಯಾಣ ಹೋಗ್ತಿರ್ಬೇಕಾದ್ರೆ ಒಂದು ಕಾಡು, ಬೆಂಗಾಡು, ತಪ್ಸ್ಕೊಬಿಡ್ತಾರೆ, ದಾರಿ ಮಿಸ್ ಆಗುತ್ತೆ, ಗೊತ್ತಾಗ್ತಿಲ್ಲ ಅವರಿಗೆ. ಹೋಗ್ತಾ 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 ಕಾಡು ಮಾಯ, ಮರುಭೂಮಿ, ಸಿಕ್ಕಾಕೋಬಿಟ್ಟಿದ್ದಾರೆ. ಒಂದೇ ಒಂದು ಮರ, ಹೋಗಿ ಸುಸ್ತಾಗಿ ಕುತ್ಕೋಬಿಟ್ರು. ತಂದೆಗೆ ಒಂದು ಪುಟ್ಟ ಮಂತ್ರ ಗೊತ್ತು, ಯಾವಾಗಲೂ ಆ ಮಂತ್ರ ಹೇಳ್ಕೊಳ್ಳೋದು. ಯಾವತ್ತೂ ಹೇಳದ್ದು ಆ ಮಂತ್ರವನ್ನು ಮಗನಿಗೆ ಹೇಳ್ತಾರೆ. ಮಗ, ಈ ಮಂತ್ರವನ್ನು ಅನುಷ್ಠಾನ ಮಾಡ್ಕೊ, ಈಗ ಕೇಳಿದ್ ಸಿಗುತ್ತೆ ಅಂದ್ರೆ ಮಗನಿಗೆ ಅನುಮಾನ. ಕರ್ಕೊಂಡು ಬಂದು ಸಿಕ್ಕಾಕ್ಸಿದಾನೆ, ಈ ಮುದುಗಪ್ಪನ ಮಾತು ಕೇಳಿ ನಾನು ಬಂದು ಏನೋ ನಂದು ಇದು ಒಂದು ಜನ್ಮನ, ಹಾಗೆ ಹೀಗೆ ಬೈಕೊಂಡು. ಸರಿ ಹೇಳಿದಾನಲ್ವಾ ವಯಸ್ಸಾದ ಮುದುಕ ಅಂತ ಹೇಳಿ ಮಂತ್ರ ಜಪ ಮಾಡ್ಕೊಳ್ತಿದ್ದ. ಹಾಗೆ ಆತನಿಗೇನೋ ಒಂದು ಅನುಭೂತಿ, ಏನೋ ಒಂದು ಸಮಾಧಾನ, ಏನೋ ಒಂದು ರೀತಿ ಧೈರ್ಯ, ಸ್ಥೈರ್ಯ, ಒಂದು ರೀತಿ ಅದ್ಭುತವಾದಂಥ ಅನುಭೂತಿ. ಆ ಅನುಭೂತಿಯಲ್ಲೇ ಆ ದಾಹ ಬೇರೆ ಅಲ್ವಾ. ನನಗೊಂದು ಸ್ವಲ್ಪ ನೀರು ಸಿಕ್ಕರೆ ಚೆನ್ನಾಗಿತ್ತು ಅಂದ್ರೆ ಮುಂದುಗಡೆ ಒಂದು ಒಳ್ಳೆ ಒಂದು ಕೊಳ ಪ್ರತ್ಯಕ್ಷ, ಆಮೇಲೆ ಆನಂದ. ಮಂತ್ರಾನುಷ್ಠಾನ ಆಗ್ಬಿಟ್ಟಿದೆ. ಅಪ್ಪ ನೋಡಿದ್ರೆ ಆ ಕಡೆ ಎಲ್ಲೋ ಹುಡುಕಾಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಸರಿ, ನೀರು ದಳದಳ ಅಂತ ಕುಡ್ದ, ತೃಪ್ತಿ ಆಯ್ತು. ಹಾಗೇ ಮತ್ತೆ ಅನುಷ್ಠಾನ, ದೇವರು ಒಲ್ದು ಬಿಟ್ಟಿದ್ದಾನೆ ಅಂತ. ತಿನ್ನೋಕೊಂದಷ್ಟು ಒಳ್ಳೆ ರುಚಿಯಾದ ಹಣ್ಣು ಪ್ರಸಾದ ಸಿಕ್ಕಿದ್ರೆ ಅಂತ ತಗೊಳ್ಳಿ. ಅಲ್ಲೊಂದು ಒಳ್ಳೆ ಮರಗಳು, ಹಲಸಿನ ಮರ, ಮಾವಿನ ಮರ, ವಿಚಿತ್ರವಾದಂಥ ವಿಶೇಷ ರುಚಿ ಉಳ್ಳಂತ ಬಾಳೆ ಮರ, ದ್ರಾಕ್ಷಿ, ಈ ಥರದ್ದೆಲ್ಲ ಕಿತ್ತ ತಿಂದ. ಓಹೋ ಪರಮಾನಂದ. ನನಗ್ ಮಂತ್ರ ಪೂರ್ತಿ ಬಂದ್ಬಿಟ್ಟಿದೆ ಅಂತೇಳಿ ಮತ್ತೆ ಜಪಕ್ಕೆ ಕೂತ್ಕೊಂಡ. ಈ ಬಾರಿ ದೊಡ್ಡದಾಗಿ ಕೇಳಬೇಕು, ಭಗವಂತ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾನೆ ನನಗೆ ಅಂತೇಳಿ. ನನಗೆ ಒಳ್ಳೆ ಮನೆ, ಒಳ್ಳೆ ಆಳು ಕಾಳು, ಸುಂದರವಾದಂತಹ ಹೆಂಡತಿ ಸಿಗಬೇಕು. ತಗೊಳ್ಳಿ, ಅದಕ್ಕೂ ಅಸ್ತು ಅಂತೂ ಒಂದು ಮನೆ, ಆಳು ಕಾಳು ಎಲ್ಲ, ಒಂದು ಸ್ತ್ರೀ ಎಲ್ಲ ಬಂದ್ಬಿಟ್ರು. ನಾನೇ ನಿಮ್ಮ ಹೆಂಡತಿ ಆಗ್ತಾನೆ ಅಂತ ಆನಂದದಲ್ಲಿ ತೇಲಿಬಿಟ್ಟ. ತಗೊಳ್ಳಿ, ಹತ್ತಿ ಆ ಮೇಣೆಯಲ್ಲಿ ಕುತ್ಕೊಂಡ ಪಲ್ಲಕ್ಕಿನಲ್ಲಿ ಆಳುಗಳು ಎತ್ಕೊಂಡು, ದೊಡ್ಡ ಮನೆ ಇದೆ ಸ್ವಾಮಿ, ನಿಮಗೋಸ್ಕರ ಕಾಯ್ತಾ ಇದ್ದೀವಿ ನಾವು, ಬನ್ನಿ ಅಂತ ಹೊರಡಬೇಕಾದ್ರೆ ಆ ಹಸಿರವಾಣಿ ಕೇಳಿದ್ರು. ಏನಪ್ಪ, ನಿಮ್ಮ ಅಪ್ಪನ ಬಗ್ಗೆ ನೀನು ಸ್ವಲ್ಪ ಯೋಚನೆ ಮಾಡಬಾರ್ದಾ? ಇಲ್ಲೇ ಎಲ್ಲೋ ಹೋಗ್ಬಿಟ್ಟಿದ್ದಾನೆ ಅಂತ. ಇದೆಲ್ಲ ನನ್ನ ಯೋಗ್ಯತೆ, ನಾನು ಪ್ರಾರ್ಥನೆ ಮಾಡಿದ್ದಕ್ಕೆ ನೀನು ಬಂದೆ. ಆ ಮುದುಕ ಏನು ಕೊಟ್ಟ? ಏನೂ ಮಾಡಿಲ್ಲ. ನಾನು ಪ್ರಾರ್ಥನೆ ಮಾಡಿದ್ದಕ್ಕೆ ನನಗಿಷ್ಟೆಲ್ಲ ಸಿಕ್ಕಿದ್ದು. ಆ ಮುದುಕ ಏನು ಹಾಗೆ ಹೀಗೆ ಅಂತ. ನಿಮ್ಮ ಅಪ್ಪ ಏನು ಪ್ರಾರ್ಥನೆ ಮಾಡ್ಕೊಂಡಿದ್ದ ಗೊತ್ತಾ ಮಗು ಅಂತ ಆಶೀರ್ವಾಣಿ ಹೇಳುತ್ತೆ. ಏನು ಪ್ರಾರ್ಥನೆ ಮಾಡ್ಕೊಂಡಿರ್ತಾನೆ ಅಂತ.
ಭಗವಂತ ಈ ಮಂತ್ರ ಕೊಟ್ಟಿದ್ದಾನೆ, ನನ್ನ ಮಗ ಈ ಒಂದು ಮಂತ್ರವನ್ನ ಜಪ ಮಾಡಿಕೊಂಡ್ರೆ ಕೇಳಿದೆಲ್ಲ ಕೊಡು, ನನಗೆ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಆಯಸ್ಸೆಲ್ಲ ಅವನಿಗೆ ಕೊಡು, ನನ್ನ ಆರೋಗ್ಯ ಎಲ್ಲ ನನಗೆ ಕೊಡು, ಅವನಿಗೆ ಕೊಡು, ಅವನೆಲ್ಲಿದ್ರೂ ಸುಖವಾಗಿರ್ಬೇಕು, ಚೆನ್ನಾಗಿರ್ಬೇಕು, ಅವನಿಗೇನು ತೊಂದರೆ ಆಗಬಾರ್ದು ಭಗವಂತ ಅಂತ ಅಲ್ಲೆಲ್ಲೋ ಬಂಡೆ ಕೆಳಗಡೆ ಪ್ರಾರ್ಥನೆ ಮಾಡ್ತಿದ್ದಾನಪ್ಪ ನಿಮ್ಮಪ್ಪ ಅಂದ್ರೆ. ನೋಡಿ, ತನಗೋಸ್ಕರ ಏನು ಕೇಳಿಲ್ಲ, ತಾನು ಚೆನ್ನಾಗಿರ್ಬೇಕು, ತನಗ ಆರೋಗ್ಯ, ತನಗ ದುಡ್ಡು, ತನಗ ಪದವಿ, ತನಗಂದ, ತನಗ ಚಂದ. ಆ ತಂದೆ ಕೇಳಿದೇನು ಗೊತ್ತಾ? ನನ್ನ ಮಗ ಚೆನ್ನಾಗಿರ್ಬೇಕು, ನನ್ನ ಮಗ ಚೆನ್ನಾಗಿರ್ಬೇಕು. ಪಿತೃ ಸಮನ್ನ ಆಸ್ತಿ ರಕ್ಷಣಾ. ರಕ್ಷಣೆ ಅಂದ್ರೆ ಅದೇ. ಅವನಿಗೆ ನಾಚಿಕೆ ಆಗ್ಬಿಡ್ತಂತೆ. ಹೌದು, ನಾವಿವತ್ತು ಮಾಡ್ತಿರೋದು ಇಂಥ ನಾಚಿಕೆ ಆಗತಕ್ಕಂಥ ಪ್ರಸಂಗಗಳು. ಆ ತಂದೆಯನ್ನು ರಕ್ಷಿಸ್ತಿಲ್ಲ, ನಾವು ಮಾತಾಡಿಸ್ತಿಲ್ಲ, ಪಾಲಿಸ್ತಿಲ್ಲ ಧರ್ಮಪಾಲನ. ನಂಬ್ತೀರಾ? ಬರೀ ಒಂದು ಮಾತಿಗೆ ತಂದೆ ಹೇಳಲೇ ಇಲ್ಲ, ತಾಯಿ ಹೇಳಿದ್ದು, ನಿನ್ ತಂದೆ ಇಚ್ಛೆ ಇದಂತಪ್ಪ, 14 ವರ್ಷ ವನವಾಸಕ್ಕೆ ಹೋಗಬೇಕು ನೀನು ಅಂದಿದ್ದೆ, ನಿನ್ನ ತಮ್ಮನಿಗೆ ಪಟ್ಟ ಕಟ್ಟಬೇಕು ಅಂದ್ರೆ ಕಾಲಲ್ಲಿ ಒಗೆದು ಹೋದಂತ ದೊರೆ ಪ್ರಭು ನನ್ನ ಶ್ರೀರಾಮಚಂದ್ರ ಪ್ರಭು. ನಮ್ಮ ಪ್ರಭು ಬಗ್ಗೆ ಮಾತಾಡ್ತಾರೆ ಕೆಲವರು. ನಾನು ಯಾರು ಗೊತ್ತಾ, ನಾನೇನು ಗೊತ್ತಾ, ನಾನು ಏನೇನು ದೇವಸ್ಥಾನ ಕಟ್ಸಿದ್ದೀನಿ ಗೊತ್ತಾ, ಎಷ್ಟು ಕೊಟ್ಟಿದ್ದೀನಿ ಗೊತ್ತಾ. ನಿಜವಾಗ್ಲೂ ನೀವು ಅಣ್ಣ ತಮ್ಮಂದ್ರಿಗೆ ಒಳ್ಳೆ ಸೋದರ ಆಗಿದ್ದೀರಾ, ತಂದೆಗೆ ಒಳ್ಳೆ ಮಕ್ಕಳಾಗಿದ್ದೀರಾ, ಮಕ್ಕಳಿಗೊಳ್ಳೆ ತಂದೆ ಆಗಿದ್ದೀರಾ. ಯೋಚನೆ ಮಾಡಿ ನೋಡಿ. ಶ್ರೀರಾಮ 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 ಅಂತ ಹೇಳ್ತೇವಲ್ವಾ, ನಾವು ನಮ್ಮ ತಂದೆಯನ್ನ ಕಾಪಾಡ್ತಿದ್ದೇವೆ, ತಂದೆಗೆ ತಕ್ಕ ಮಗ ಆಗ್ತಿದ್ದೇವೆಯಾ? ಇರ್ಲಿ, ಆತನ ವಿವೇಚನೆ, ಆಲೋಚನೆ, ಭಾವನೆ, ಆತನಿಗೆ ಪ್ರಕೃತಿ ಕೊಟ್ಟಿರ್ತಕ್ಕಂಥ ರೀತಿ ನಿಯಮ ಬೇರೆ. ನಮ್ಮ ಕರ್ತವ್ಯ ಮಾಡಿದ್ದೇವೆಯಾ? ಅವ್ರಿಗೇನ್ ಬೇಕೋ ಒಂದು ವ್ಯವಸ್ಥೆ ಇರ್ಲಿ ಅಪ್ಪಾಜಿ, ನನ್ನ ಕೈಲಾಗಿತ್ತು. ಹೌದು, ನಿಮಗೂ ಕುಟುಂಬ ಇದೆ, ನಿಮಗೂ ಹೆಂಡತಿ ಮಕ್ಕಳಿದೆಪ್ಪ, ಸಾಕಬೇಕಪ್ಪ, ನಿಮ್ಮನ್ನ ಸಾಕಬೇಡಿ, ನೋಡ್ಬೇಡಿ, ಅವ್ರಿಗೆ ಉಪವಾಸ ಹಾಕ್ಬಿಟ್ಟು ನಿಮ್ಮ ಅಪ್ಪನ್ ನೋಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ, ತಂದೆ ತಾಯಿ ನೋಡಿ. ಏನು ಮಾಡಬೇಕು? ನೀವು ಮಗುವಾಗಿರುವಾಗ ನಿಮಗ ಮಾತ್ರ ನಿಮ್ಮ ಹೆಂಡತಿ ಮಕ್ಕಳು ಹೊಂದಿದ್ರೆ, ಹಾಗಾದರೆ ಆತ ಕೂಡ ಮಾಡಿದ್ದೇನು? ಎಲ್ಲ ನಾಳೆ ವಯಸ್ಸಾದ ಕಾಲದಲ್ಲಿ ಊರುಗೋಲಾಗಿ ನಮ್ಮ ಮಕ್ಕಳು ನಿಂತಾರೆ. ಇದು ನಮ್ಮ ಭಾರತೀಯ ಧರ್ಮ ಕಲಿಸಿಕೊಟ್ಟಿದ್ದು, ನಮ್ಮ ಸನಾತನ ಧರ್ಮ. ಊರೆಲ್ಲ ಯಾಕೋ ಸುತ್ತೀಯಾ, ಇಲ್ಲದ ಗಿರಿ ಪ್ರದಕ್ಷಿಣೆ ಯಾಕೆ ಹಾಕ್ತೀಯಾ, ಇಲ್ಲದ ದೇವಸ್ಥಾನ ತೀರ್ಥಕ್ಷೇತ್ರ ಎಲ್ಲಿಗೆ ಹೋಗ್ತೀಯಾ, ನಿನ್ನನ್ನು ರಕ್ಷಣೆ ಮಾಡ್ದವನು ಅವನು ಕಣೋ, ನಿನ್ ಕಾಲೇಜ್ ಫೀಸ್ ಕಟ್ತವನು, ಸ್ಕೂಲ್ ಫೀಸ್ ಕಟ್ತವನು, ನಿಂಗೊಂದು ಸೈಕಲ್ ಕೊಡಿಸ್ತವನು, ಬೈಕ್ ಕೊಡಿಸ್ದವನು, ಅವ್ನು ಬೈಕ್ ಇಟ್ಕೊಂಡಿದ್ದಾನೋ ಇಲ್ವೋ, ನನ್ನ ಮಗ ಕೇಳ್ದ ಅಂತ ಸಾಲ ಮಾಡೋದ್ರು ತಗೊಬಂದು ಕೊಟ್ಟಿರ್ತಾರೆ. ಇವತ್ತು ಮಾತಾಡಿದ್ರೆ ಫಾರಿನ್ಗೆ ಹೋಗಿ ಓದಬೇಕು, ಕ್ರಿಕೆಟ್ ಆಡ್ಬೇಕು, ವಿರಾಟ್ ಕೊಹ್ಲಿ ಗೊತ್ತಾ, ಬ್ಯಾಟ್ ಕೊಡಿಸಿಲ್ಲ ನಿನ್ನ ಯೋಗ್ಯತೆಗೆ, ನನ್ನನ್ನು ಒಳ್ಳೆ ಕೋಚಿಂಗ್ ಹಾಕಿಲ್ಲ. ಯಾವ ವಿರಾಟ್ ಕೊಹ್ಲಿಗೂ ಕೋಚಿಂಗ್ ಇರಲಿಲ್ಲ, ಈಗೆಲ್ಲರೂ ಬಂದಿದ್ದಾರೆ ಬೆಳೆದ ಮೇಲೆ ಇನ್ನೂ ಕರೆಕ್ಷನ್ ಮಾಡ್ಲಿಕ್ಕೆ, ಇನ್ನಷ್ಟು ಎಕ್ಸ್ಪರ್ಟ್ ಆಗ್ಲಿಕ್ಕೆ. ಆಗ ತೆಂಡೂಲ್ಕರ್ಗೂ ಇರಲಿಲ್ಲ, ಸುನಿಲ್ ಗವಾಸ್ಕರ್ಗೂ ಇರಲಿಲ್ಲ. ಇಲ್ಲ, ಬೆಳೆದ ಮೇಲೆ ಅವರವರು ಆ ವ್ಯವಸ್ಥೆಗಳು ಮಾಡ್ಕೊಂಡ್ರು ಇನ್ನೊಂದಷ್ಟು ಬೆಸ್ಟ್ ಟು ಸೂಪರ್ ಬೆಸ್ಟ್ ಆಗ್ಲಿಕ್ಕೆ, ಬೆಟರ್ ಅನ್ನೋ ಒಂದು ಕಾರಣಕ್ಕೆ. ಯಾಕಂದ್ರೆ ಗುರುತಿಸ್ಬಿಟ್ರಲ್ವಾ, ಸೊ ನಮ್ಮಲ್ಲೂ ವೀಕ್ನೆಸ್ ಇದೆ, ಅದು ಇನ್ನೊಂದಷ್ಟು ಕರೆಕ್ಷನ್ ಮಾಡ್ಕೊಳ್ಳೋಣ ಅನ್ನತಕ್ಕಂಥದ್ದಕ್ಕೋಸ್ಕರ ಎಷ್ಟು ತಾಪತ್ರಯ ಪಟ್ಟಿರಲ್ಲ. ಇವತ್ತು ನಿಮ್ಮ ತಂದೆನ ಅದೇ ಕ್ರಿಕೆಟ್ ಆಡೋ ಮಕ್ಕಳಿರ್ಬೋದು, ಫುಟ್ಬಾಲ್ ಆಡೋ ಮಕ್ಕಳಿರ್ಬೋದು, ನಿಂದಿಸೋದೆ, ಇದು ವರ್ಸ್ಟ್ ಫೆಲೋ, ದಟ್ಸ್ ಫೆಲೋ, ಕೇಳೋ ಮಾತೇ ಇಲ್ಲ. ಪಿತೃ ಸಮನ್ನಾಸ್ತಿ ರಕ್ಷಣಾ. ಅವನು ಎಷ್ಟು ರಕ್ಷಣೆ ಕೊಟ್ಟಿರ್ತಾನೆ ಗೊತ್ತಾ. ಮೊನ್ನೆ ಕೂಡ ಒಂದು ತಂದೆ, ರಾಮಮೂರ್ತಿ ಅವ್ರ ಹೆಸರೇ ಹೇಳ್ಬಿಡ್ತಾನೆ, ಅವ್ರ ಪುಣ್ಯಾತ್ಮ, ಇದಾರಪ್ಪ ಮಳೆ ಬರ್ತಿದೆ ಅಂತ ಹೇಳಿದ್ರೆ ನೋಡಿ, ರಾಮ ಅನ್ನೋ ಹೆಸರು ಇವರಲ್ಲಿದೆ. ನಿಜವಾದ ರಾಮನನ್ನು ನೋಡಿದ್ದೆ ನಾನು. ಆಸೆ ಒಂದ್ಸಲಿ ಆದಾಗ ಅವ್ರ ಮನೆಗೆ ಹೋಗಿ ಒಂದು ಸಣ್ಣ ಪ್ರಸಾದವೋ ಒಂದು ಲೋಟ ಮಜ್ಜಿಗೆ ಕುಡಿಬೇಕು, ಹೇಳ್ಕೊಳ್ಳಲ್ಲ ಅಷ್ಟೇ. ಗುರು ಒಳಗಡೆ ಆನಂದಿಸೋದು, ಗುರು ಒಳಗಡೆ ರಮಿಸೋದು, ಗುರು ಒಳಗಡೆ ಕಣ್ಣೀರು ಹಾಕೋದು ಅಷ್ಟೇ. ಇದಾರೆ ಕಾಲಕ್ಕೆ ಮಳೆ ಬೆಳೆ ಗಾಳಿ ನೆರಳು ಇನ್ನೂ ಆಗ್ತಿದೆ. 500 ವರ್ಷ ಆದ್ರೂ ರಾಮಯ್ಯ ಬಂದಿದ್ದಾನಂದ್ರೆ ಇಂಥ ರಾಮಯ್ಯನಿಂದ. ಮಲಗ್ಬಿಟ್ಟಿದೆ ಆ ಜೀವ. ಅಲ್ಲೆಲ್ಲೋ ಸ್ಲಿಪ್ ಡಿಸ್ಕ್ ಆಗಿ ಎಲ್ಲೋ ಒಂದು ಕ್ಷೇತ್ರಕ್ಕೆ ಹೋಗಿದ್ದಾಗ ಎಲ್ಲೋ ಒಂದು ಕುಳಿತು ಎದ್ದೊಳುವಾಗ ಜರುಗಿರೋದಷ್ಟೇ. ಏನೇನೋ ಮಾಡಿ ಈಗ ಎದ್ದು ಕುಳಿತುಕೊಳ್ಳೋ ಸ್ಥಿತಿ. ಆ ಮಗನ ಬಗ್ಗೆ ನೋಡಿ ಗುರುಗಳೇ, ನೋಡಿ, ಒಂದು ತಂದೆ, ನಾನು ದಶರಥರನ್ನೆಲ್ಲೂ ನೋಡಿಲ್ಲ ನೋಡಿ, ಇದಾರೆ. ತನ್ನ ಆರೋಗ್ಯ ಬಗ್ಗೆ ಎಲ್ಲ ನೀವು ಮರ್ತು ಬಿಟ್ರಿ, ನನ್ನ ಧರ್ಮ ಪತ್ನಿ ಬಂದಿದ್ರು, ಕೇಳೋದು ಮರ್ತು ಬಿಟ್ಟಿದೆ, ಆ ತಾಯಿ ಜೀವ ಅಂತ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ, ಸುಮ್ಮನಿರಿ ಅಂತೆ ನಾನು ಯಾವಾಗಲೂ.
ಒಳ್ಳೆಯವರಿಗೆ ಒಳ್ಳೆಯದೇ ನಡೆಯುತ್ತದೆ. ಹೌದು, ಅವನು ತುಂಬಾ ಪುಕ್ಲ, ಲಕ್ಷ್ಮಣ ಕುಮಾರ, ದುರ್ಯೋಧನನ ಮಗ. ತುಂಬಾ ಪುಕ್ಲ ಅವನು. ಘಟೋತ್ಕಚ ಗಿಲ್ಲಿ ಹೊಡೆದಾಗ ಹೊಡೆದ್ ಬಿಸಾಕ್ಬಿಟ್ಟಿರ್ತಾನೆ. ಅಭಿಮನ್ಯು ಯಾರು ಗೊತ್ತಾ? ಅಬ್ಬಾ, ನೋಡಿ ಹೆಸರು ಹೆಂಗ್ ಬರುತ್ತೆ, ಲಕ್ಷ್ಮಣ ಕುಮಾರ. ನಾವು ಕೇಳೇ ಇಲ್ಲ. ಯಾರು ಗುರುಗಳೇ ಲಕ್ಷ್ಮಣ ಕುಮಾರ? ದುರ್ಯೋಧನನ ಮಗ. ನೋಡಿ, ಬಲಶಾಲಿ ಭೀಮ, 10,000 ಆನೆಗಳ ಬಲ, ಅದು ಇದು, ಅಖಂಡ ಭರತಖಂಡ ನನ್ನದು, ಕುರುವಂಶಕ್ಕೆ ಅಧಿನೇತ ನಾನು ಅಂತೆಲ್ಲ ಮಾತಾಡ್ತಿದ್ದಂತ ದುರ್ಯೋಧನನ ಮಗ ಮಹಾಪುಕ್ಲ, ಹೆಂಗಳೆಯರ ಮಧ್ಯದಲ್ಲಿರ್ತಿದ್ದ. ಇದು ಕೆಟ್ಟವರಿಗೆ ಕೆಟ್ಟ ಮಕ್ಕಳೇ ಹುಟ್ಟೋದು ನೆನ್ಪಿಟ್ಕೊಳ್ಳಿ. ಇಲ್ಲ, ಅವನ ದಾರಿ ಆದ್ರೂ ತಪ್ಪಿಸ್ಬಿಡುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಕೆಟ್ಟವ್ರು ಬಂದು ಸೇರ್ಕೊಬಿಡ್ತಾರೆ. ಯಾಕಂದ್ರೆ ಮಾಡಿರೋದು ಅನ್ಯಾಯದ ದುಡ್ಡು, ಅನ್ಯಾಯದ ಅಧಿಕಾರ, ಅನ್ಯಾಯದ ಪದವಿ, ಅನ್ಯಾಯದ ಸ್ಥಾನ. ನೀವು ನೋಡಿ, ತುಂಬಾ ದೊಡ್ಡ ದೊಡ್ಡವ್ರ ಮಕ್ಕಳ ಬಗ್ಗೆ ದೊಡ್ಡ ದೊಡ್ಡ ಲೀಲೆಗಳು ಹೊರಗಡೆ ಬರುತ್ತೆ. ಕಾರಣ ಏನ್ ಹೇಳಿ? ದೊಡ್ಡ ದೊಡ್ಡ ಕಾರ್ಯ ಮಾಡಿಬಿಟ್ಟು ಅವರೆಲ್ಲ ತಗೊಂಡ್ ಬಂದಿರ್ತಕ್ಕಂಥ ಒಂದು ಭಾವ. ದೊಡ್ಡದು ಮಗ ದೊಡ್ಡದು ಮಾಡ್ಬೇಕಲ್ವಾ, ಲೀಲೆಗಳು ಬಂದ್ಬಿಡುತ್ತೆ. ಅಲ್ಲ, ತುಂಬಾ ದೊಡ್ಡ ದೊಡ್ಡವ್ರ ಜಾತಕ ನೋಡ್ತಿರ್ತಾನೆ, ಹೇಳ್ಕೊಳಕ್ ಸಂಕೋಚ. ಇದಾವೆ, ಅಯ್ಯೋ ಹೇಳಬಾರದು. ಯಾಕೆ ಹೇಳಿ? ತಂದೆ ತಪ್ಪಾದ ದಾರಿಗೆ ಹೋದ್ಮೇಲೆ ಮಗನೂ ತಪ್ಪಾದ ದಾರಿಗೆ ಹೋಗ್ಬೇಕಿಲ್ಲ, ತಪ್ಪಾದ ವ್ಯಕ್ತಿಗಳ ಜೊತೆಲಾದ್ರೂ ಸೇರ್ಕೊಂಡು ಎಡವಟ್ಟಾಗಬೇಕು. ತಂದೆ ನ್ಯಾಯ ಮಾರ್ಗ, ಧರ್ಮ ಮಾರ್ಗದಲ್ಲಿದ್ರೆ ಮಕ್ಕಳು ಖಂಡಿತ ಇವತ್ತೆಲ್ಲ ನಾಳೆ ತಪ್ಪಾದ ದಾರಿಗೆ ಹೋಗಿದ್ರು, ತಪ್ಪಾದ ಒಂದು ಭಾವಕ್ಕೆ ಹೋಗಿದ್ರು ಕರ್ಕೊಂಡು ಬರುತ್ತೆ. ಹೌದು, ಅಲ್ಲಿ ನೋಡಿ, ಧರ್ಮವು ಧರ್ಮವನ್ನೇ ಬಿಡುವುದಿಲ್ಲ. ಪಿತೃ ಸಮನ್ನಾಸ್ತ ರಕ್ಷಣ. ಅಲ್ಲಿ ಅಭಿಮನ್ಯು ಯಾಕೆ ಸತ್ತ ಗೊತ್ತಾ? ಅದಕ್ಕೊಂದು ದೊಡ್ಡ ಕಾರಣ ಇದೆ. ಜನ್ಮಾಂತರ ಶಾಪ ಅದೆಲ್ಲ ಇತ್ತು, ಅದೆಲ್ಲ ಇರ್ಲಿ. 16 ವರ್ಷ ಅಷ್ಟೇ ಮತ್ತೆ ಮರಳಿ ಬರ್ಬೇಕಿತ್ತು, ಅದೊಂದು ಲೆಕ್ಕಾಚಾರ ಇತ್ತು, ಅದಕ್ಕೆ ಬಂದ, ಡನ್. ಆದರೆ ಆ ಒಂದು ಚಕ್ರವ್ಯೂಹದಲ್ಲಿ ಆತ ಸಾಯಲು ಒಂದು ಬಹುದೊಡ್ಡ ಕಾರಣ ಇತ್ತು. ಧರ್ಮವೂ ಕೂಡ ಕಣ್ಮುಚ್ಕೊಂಡು ಕುಳಿತುಕೊಳ್ಳುತ್ತೆ. ನಮಗೆ ಧರ್ಮದ ಮತಿ ನೆತ್ತಿಗೆ ಇರ್ಬಿಡ್ತು ಅಂದ್ರೆ ಧರ್ಮ ಕೂಡ ಕಣ್ಮುಚ್ಕೊಂಡು ಕುತ್ಕೊಬಿಡುತ್ತೆ. ದೊಡ್ಡ ದೊಡ್ಡ ಮನುಷ್ಯ ಕಣೋ ನೀನು, ತುಂಬಾ ದೊಡ್ಡವನಾಗ್ಬಿಟ್ಟೆ ಕಣೋ ಅಂತ. ಹೌದು, ತುಂಬಾ ಒಳ್ಳೆಯವರಿಗೆ ನಾನು ಒಳ್ಳೇದು ಮಾಡ್ತಿದ್ದೆ ಅನ್ನೋ ಅಹಂಕಾರ ಬಂತು ಅಂದ್ರೆ ಅವನತಿ ಅಲ್ಲಿಂದಲೇ ಆರಂಭ. ತುಂಬಾ ಶಕ್ತಿವಂತರಿಗೆ ನಾನು ಶಕ್ತಿವಂತ ಅಂತ ಬಂತು ಅಂದ್ರೆ ಅವನತಿ ಆರಂಭ. ಅವನು ಆ ಚಕ್ರವ್ಯೂಹಕ್ಕೆ ಹೋಗುವಾಗ ಧರ್ಮರಾಯರ ಹತ್ರ ಆಜ್ಞೆ ತಗೊಂಡು ನಾನು ಹೋಗ್ತೀನಿ ಅಂತ ನುಗ್ಗುತ್ತಾನೆ. ನುಗ್ಗೋ ರಭಸದಲ್ಲಿ ಭಗವಂತ, ನಿನ್ನಿಚ್ಛೆಯಿಂದ ಹೋಗುತ್ತಿದ್ದೇನೆ, ನೀನು ಮಾತನಾಡುತ್ತಿದ್ದಂತ ಚಕ್ರವ್ಯೂಹ ಭೇದಿಸ್ತಕ್ಕಂತ ಆ ಒಂದು ರಹಸ್ಯ ಚಿಕ್ಕ ಮಗುವಾಗಿದ್ದಾಗಲೇ ನಾನು ಕೇಳಿದ್ದೆ. ಇದನ್ನ ನಾನು ತಿಳ್ಕೊಂಡಿರೋದೇ ಮಹಾಪುಣ್ಯ. ಇದು ನಿನ್ನಿಂದ ಮಾತ್ರವೇ ಸಾಧ್ಯ. ಆದ್ದರಿಂದ ನನಗೆ ದಾರಿ ತೋರಿಸು ಅಂತ ಭಗವಂತನನ್ನ ಪ್ರಾರ್ಥನೆನೇ ಮಾಡಲಿಲ್ಲ. ಅತಿಯಾದ ಆತ್ಮವಿಶ್ವಾಸ, ಅತಿಯಾದ ಆ ಒಂದು ಅರ್ಜುನನ ಮಗ, ನನಗ್ ಗೊತ್ತಿಲ್ಲವ ಚಕ್ರವ್ಯೂಹ ಭೇದಿಸೋದು ಅನ್ಕೊಂಡು ಹೋದ, ಬೀಳಿಸ್ಬಿಡ್ತು. ಹೌದು ಮಕ್ಕಳೇ, ಆತ ಪ್ರಾರ್ಥನೆ ಮಾಡಲಿಲ್ಲ. ನೀವು ಮೂಲ ಭಾರತ ಹುಡುಕಿ ನೋಡಿ. ನಾನು ಯಾರು, ನಾನೇನು ಗೊತ್ತಾ, ನಾನು ಹಾಗೆ ಹೀಗೆ ಕೃಷ್ಣರ ಬಗ್ಗೆ ಆಗ್ಲಿ, ತನಗೆ ಬಂದ ಈ ಒಂದು ಚಿಕ್ಕ ಮಗು, ಎಳೆ ಮಗುವಾಗಿದ್ದಾಗಲೇ, ಪಿಂಡದಲ್ಲೇ ಇದ್ದಾಗಲೇ ಬಂದಂತ ಆ ಒಂದು ಮಹಾವಿದ್ಯೆ ಅನುಭವ ಆಗ್ಲಿ ಗರ್ವದಿಂದ ಹೇಳ್ಕೋತಾನೆ ವಿನಃ ನನಗೆ ಆ ದೈವ ಸಂಕಲ್ಪದಿಂದ ಬಂದಿದ್ದು ಅಂತ ಹೇಳೋದಿಲ್ಲ. ನಮಗ್ ಬಂದಿರೋದೆಲ್ಲವೂ ದೈವ ಸಂಕಲ್ಪವೇ. ನಮ್ಮ ವಿವೇಚನ, ಮೂರ್ಖತ್ವ, ಶತಮೂರ್ಖತ್ವ, ಜ್ಞಾನತ್ವ, ಅಂಧತ್ವ, ವಿದ್ವತ್ವ ಎಲ್ಲ ಆ ಪ್ರಣವ ಶಕ್ತಿಯಿಂದಲೇ ಬಂದಿರೋದು. ಹೌದು, ಮೊನ್ನೆ ಯಾರೋ ಹೇಳಿದ್ರು, ಗುರುಗಳೇ ಸತ್ಯವೇ, ನಾನು ಒಪ್ಕೋತೇನೆ. ನಾನು ತುಂಬಾ ಗುರುಗಳನ್ನ ಫಾಲೋ ಮಾಡ್ತೇನೆ, ಕೇಳ್ತಿರ್ತೇನೆ. ನೀವು ಅಂದ್ಕೋಬಹುದು ನನಗೆ ಭಯ, ನಿಮಗಿಂತಲೂ ಭಯ, ಅಣುವೂ ಭಯ, ಕಂಪಿಸ್ತಿರ್ತೇನೆ. ನಾನು ಹೇಳ್ಕೊಡೋದು, ಹೇಳ್ತಿರೋದು ಎಲ್ಲೋ ತಪ್ಪೋ ಸರಿಯೋ. ಗುರುಗಳೇ, ಇಂಥ ಒಂದು ಮಹಾಗುರುಗಳು ಈ ಒಂದು ಮುಹೂರ್ತದ ಬಗ್ಗೆ ಹೇಳಿದ್ರು, ನೀವು ಅದನ್ನೇ ಹೇಳಿದಿರಿ. ಸತ್ಯವೇ, ಪರಮಾತಿ ಪರಮ ಸತ್ಯ. ಪಾವಗಡ ಪ್ರಕಾಶ್ ಅವರು ಅದ್ರ ಬಗ್ಗೆ ಅದ್ಭುತವಾಗಿ ಹೇಳಿದ್ದಾರೆ. ಕೇಳಿದ್ದೇನೆ, ನೋಡಿದ್ದೇನೆ, ಬೇರೆ ಬೇರೆಯವ್ರ ಮುಹೂರ್ತಗಳು ಹೇಳಿರ್ತಕ್ಕಂಥದ್ದು ಕೇಳಿದ್ದೇನೆ. ಅಲ್ಲೆಲ್ಲ ಅದು ತಪ್ಪುಗಳಿತ್ತ, ಒಪ್ಪುಗಳಿತ್ತ, ಸರಿಯಾಗಿತ್ತ, ಇಲ್ವಾ, ಅದೆಲ್ಲ ತಗೊಬಂದು ನಿಮ್ಮ ಮುಂದ್ಗಡೆ ನನ್ನದೇ ಆದಂತ ಅಭಿಮಾನಿ ಬಳಗ ಇದ್ದಾರೆ, ನೋಡೋರಿದ್ದಾರೆ. ನಿಜವೇ,
ನಾನೇ ಹೇಳಿ, ಅವರೆಲ್ಲ ಮೇರು ಪರ್ವತಗಳು, ಮಹಾಮೇರು ಪರ್ವತಗಳು. ಪಾವಗಡ ಪ್ರಕಾಶ್ ರಾವ್ ಅವರ ಹೆಸರು ಹೇಳುವ ಯೋಗ್ಯತೆ ನನಗೆ ಇದೆಯಾ? ಖಂಡಿತ ಇಲ್ಲ. ನಾನಂತೂ ಹೇಳ್ತಾನೆ, ಅವ್ರ ಪಾದಧೂಳಿಗೂ ಬನ್ನಂಜೆ ಗೋವಿಂದಾಚಾರ್ಯರಿರ್ಬೋದು, ನಾನು ನಡೆದಾಡೋ ಇರುವ ವಾಲ್ಮೀಕಿ ಮಹರ್ಷಿಗಳನ್ನ, ವೇದವ್ಯಾಸರನ್ನ ನೋಡಿದ್ದೇನೆ ಅಂದ್ರೆ ನಾನು ಅವ್ರನ್ನ ನೋಡಿಲ್ಲ, ಇವರನ್ನೇ ನೋಡಿರೋದು. ಶತಾವಧಾನಿ ಗಣೇಶ್ ಇರ್ಬೋದು, ತುಂಬಾ ಗುರುಗಳು. ಕೇಳ್ತಲೇ ಇರ್ತಾನೆ. ಎಲ್ಲೋ ತಪ್ಪು, ಎಲ್ಲೋ ವಿವೇಚನೆ ಇಲ್ಲದೆ ಬಾಯಿ ಜಾರಿ ಬೇರೆ ಏನೋ ಅಪಭ್ರಂಶ ಮಾತು ಬಂದ್ಬಿಟ್ರೆ ಅದು ಎಷ್ಟು ತಪ್ಪಿಸ್ತೇನೋ. ಪುಣ್ಯಾತ್ಮರುಗಳು ಅವರು. ಅವ್ರ ಹೆಸರು ಹೇಳಿದ್ರೆ ನಮಗೂ ಪುಣ್ಯ. ನಿಜವೇ. ಮುಹೂರ್ತದ ಬಗ್ಗೆ, ದೇವಸ್ಥಾನದ ಬಗ್ಗೆ, ಆಗಮದ ಬಗ್ಗೆ ಈ ತರದ್ದು ಕೇಳಿ ತಿಳ್ಕೊಂಡು ಬಂದೆ ನಿಮಗೆ ಹೇಳೋದು. ನಾನೇನು ಎಲ್ಲ ಇವತ್ತಿನವರೆಗೂ ಮಾತಾಡೋದು ನಾನು ಯಾರಿಂದಲೂ ಕಲಿತದ್ದು, ಅಮ್ಮನ ಉದರದಿಂದ ಕಲಿತಿದ್ದು, ಅಪ್ಪನಿಂದ, ಅಜ್ಜನಿಂದ, ಇಂಥ ಮಹಾಮಹಿಮ ಮಹರ್ಷಿ ಪರಂಪರೆಯಿಂದ. ಸತ್ಯವೇ. ನಾನು ತಪ್ಪು ಹೇಳಿದಾಗ ಆಗುತ್ತೆ. ನನಗೆ ತಿಳಿದಿದೆ ಅಂದಿದ್ದೇ ತಪ್ಪು, ಗೊತ್ತೇ ಇಲ್ಲ ನನಗೆ. ಇವತ್ತಿಗೂ ಹೇಳ್ತೇನೆ, ಕಲಿತಲೇ ಇರ್ತೇನೆ. ಇವತ್ತಿಗೂ ಆ ಮಹಾಭಾರತದ ಬಗ್ಗೆ, ಇನ್ನೊಂದರ ಬಗ್ಗೆ ಮಾತಾಡ್ತಿದ್ದೇನೆ ಅಂದ್ರೆ ಹೌದು. ಆದ್ದರಿಂದ ದಯಮಾಡಿ ನೋಡಿ, ತಂದೆನ್ ಮರೆತು ಬಿಟ್ಟ. ತಂದೆ ಏನು ಕೊಟ್ಟ? ನಾನ್ ಪ್ರಾರ್ಥನೆ ಮಾಡಿದಕ್ ಬಂದಿತ್ತು, ನಾನ್ ಪರಿಶ್ರಮ ಪಟ್ಟಿದ್ದಕ್ ಬಂದಿತ್ತು, ನಾನು ಓದಿದ್ದಕ್ ಪಡೆದಿತ್ತು. ಆ ತಂದೆ ಯಾವತ್ತು ತ್ಯಾಗ ಮಾಡಿದ್ದಕ್ಕಲ್ಲ, ಆ ತಾಯಿ ಯಾವತ್ತು ನಿಮ್ಮನ್ನ ಪಾಲಿಸಿದ್ದಕ್ಕಲ್ಲ, ಲಾಲಿಸಿದ್ದಕ್ಕಲ್ಲ. ನಿಮ್ಮನ್ನ ನಿದ್ದೆಯಲ್ಲಿದೆ ಒದ್ದಾಡ್ತಿರ್ಬೇಕಾದ್ರೆ ಜ್ವರ ಬಂದಿದ್ದಾಗ ರಾತ್ರಿ ಎಲ್ಲ ಆ ತಣ್ಣೀರ್ ಬಟ್ಟೆಯೋ ಇನ್ನೊಂದು, ಅಯ್ಯೋ ಅದೆಷ್ಟು ಸೇವೆ ಮಾಡಿದ್ಲು. ನನ್ನಮ್ಮ ಅಂತೂ ಮಾಡಿದಾಳೆ, ನನ್ನನ್ನ ತುಂಬಾ ಕಾಪಾಡ್ಕೊಂಬಂದ್ಲು. ಅಮ್ಮ, ತಾಯಿ ಜೀವ. ನೋವಿದೆ. ಮೇ ಬಿ ನಾನು ಇದಕ್ಕೆ ಕನೆಕ್ಟ್ ಇರ್ಲಿಲ್ಲ. ಅದಿರೋದಕ್ಕೇನೋ ನಿಮ್ಮ ಒಲವು ತಂದಿಡ್ತು. ಅಮ್ಮ ಕರ್ಕೊಂಡ್ ಬಂದಿರ್ಲಿಲ್ಲ ಅಂದ್ರೆ ನಾನು ನಿಮ್ಮ ಮುಂದ್ಗಡೆ ಸಿಗ್ತಿರ್ಲಿಲ್ಲ. ನಾನು ಎಲ್ಲೋ ಯಾವುದೋ ಲೋಕದಲ್ಲಿದ್ದೆ. ನನ್ನ ಧ್ಯಾನ ಬೇರೆ ಇತ್ತು, ನನ್ನ ಅನುಷ್ಠಾನ ಬೇರೆ ಇತ್ತು. ನನಗೆ ಇವುಗಳ ಬಗ್ಗೆ ಮೋಹ ಇದೆಲ್ಲ ಕಟ್ಟ ಹಾಕೊಂಡು ಇನ್ನೊಂದು ಅಂತ ಕಟ್ಟ ಹಾಕ್ಬಿಟ್ಟಿದೆ. ಅದಕ್ಕೊಂದೊಂದು ಸಮಯ ಮನಸ್ಸಿನಲ್ಲಿ ಚುಚ್ಕೋತೇನೆ. ಏನ್ ಬೇಕಿರ್ಲಿಲ್ಲ, ಹೋಗಮ್ಮ, ಇದು ಯಾಕೆ ಮದುವೆ ಮಾಡಿಸ್ದೆ, ಮದುವೆ, ಕುಟುಂಬ, ಮಕ್ಕಳು, ಇದೆಲ್ಲ. ಈಗ ಅಪ್ಪಾಜಿ ಮಲಗಿದೆ ಅಲ್ವಾ, ನೋಡ್ತಿದ್ರೆ ಪಿತೃ ಸಮನ್ನ ಆಸ್ತಿ ರಕ್ಷಣಾ. ಅಲ್ಲಿ ತುಂಬಾ ಕಷ್ಟಪಟ್ಟು ಕಾಪಾಡಿದ್ದಾನೆ. ಮಲಗ್ಬಿಟ್ಟಿದೆ, ವಯಸ್ಸಾಗಿದೆ, ಒಂದೊಂದು ಇನ್ಫೆಕ್ಷನ್ಗಳು ಕೇಳ್ತಿದ್ರೆ ಎಲ್ಲೋ ತಲ್ಲಣ. ನಿಮ್ಮಗಳ ಆಶೀರ್ವಾದ ಇದೆ ಬಿರ್ಲಿ. ಆದ್ರೂ ಅಪ್ಪಾಜಿಯೇ ನಿಜವೇ. ಆದ್ದರಿಂದ ದಯಮಾಡಿ ಬದುಕಿರುವಾಗಲೇ ಚಟ್ಟಿ ಕತ್ತಿಸ್ಬೇಡಿ. ಅವ್ರು ಮಾಡಿದ್ದನ್ನ ಅವ್ರಿಗೆ ಹೇಳ್ತಾ ಇರಿ. ಅಪ್ಪಾಜಿ ಹೀಗ್ ಮಾಡಿದ್ದೆ, ಅಪ್ಪಾಜಿ ಹಾಗೆ ಮಾಡಿದ್ದೆ, ಅಪ್ಪಾಜಿ ನಿನ್ಗೆ ಹೊಡಿಲಿಲ್ಲ, ಅಪ್ಪಾಜಿ ನಿನ್ ಬೈದಿದ್ ಸರಿ. ನಿಜವೇ ಮಕ್ಕಳೇ, ನಾವು ಕಲ್ತ್ಕೋಬೇಕು ಮಕ್ಕಳೇ. ನಾವು ಫಾರಿನ್ ಸಿಸ್ಟಮ್ ಎಲ್ಲ ಎದ್ದ ತಕ್ಷಣ ಬಿಸಾಕು, ಇಲ್ಲ ಬೆಳೆದ ತಕ್ಷಣ ದೂರ ಹಾಕು, ಅದು ಬಂದ್ಬಿಟ್ಟಿದೆ ಇವತ್ತು. ಫಾರಿನ್ ಅದು ಯವನ ದೇಶದವರು. ಅದು ಆ ನಿಯಮ ನಮಗಲ್ಲ, ನಾವಲ್ಲ. ಮುಂದೊಂದು ದಿನ ಹೇಳ್ತೇನೆ, ಶೂರ್ಪನಕ್ಕಿ ಯವನ ದೇಶಕ್ಕೆ ಹೋಗಿತ್ತು. ಅದನ್ನು ಹುಡುಕಿ ತಗೊಬಂದು ನಿಮ್ಗೆ ಕತೆ ಕೊಡ್ತೇನೆ. ಅದ್ಭುತವಾಗಿದೆ. ಅವಳು ಅಷ್ಟು ಬೇಗ ಸಾಯ್ಲಿಲ್ಲ. ಅವಳು ನೆನ್ಪಿಟ್ಕೊಳ್ಳಿ, ರಾವಣಾಸುರ ಸಂಹಾರ ಆದ ಮೇಲೂ ಬದುಕಿದ್ಲು. ಅದಕ್ಕೆ ನಮ್ಮಲ್ಲಿ ಇನ್ನು ಆ ಮೂಗು, ಆ ಮಾತು, ಆಲೋಚನೆ, ಕಿವಿ ಮೂಗು ಅಲ್ಲಿಂದ ಬಂದಿರೋದೆಲ್ಲ ನಾವು ಆಲಿಸೋಲ್ಲ, ನಾವು ಅಘ್ರಾಣಿಸೋಲ್ಲ, ನಾವು ನೋಡಲ್ಲ. ವಿಕಾರ ಬುದ್ಧಿ, ಶೂರ್ಪನಕ್ಕಿ ಬುದ್ಧಿ. ನಾನ್ ಮಾಡ್ದ, ಇವನೇನ್ ನೋಡ್ದ, ಇವನೇನ್ ಕೊಟ್ಟ. ದಯಮಾಡಿ ಮಕ್ಕಳೇ, ದಯಮಾಡಿ ಒಂದು ಪುಟ್ಟ ಸಂಸ್ಕಾರ. ಮಾತಾ ಸಮನ್ನಾಸ್ತಿ ಪೋಷಣ, ಪಿತೃ ಸಮನ್ನಾಸ್ತಿ ರಕ್ಷಣ. ನಮ್ಮ ಕೆಲಸವೂ ಅವನ್ನ ಕಾಪಾಡುತ್ತೆ. ಅವ್ರನ್ನ ನೋಡ್ಕೊಳ್ಳಿ, ಅವ್ರನ್ನ ಮಾತಾಡಿಸಿ, ಅವ್ರ ಜೊತೆಲಿ ಒಂದು ಸಮಾಧಾನವಾಗಿರಿ, ಅವರಲ್ಲಿ ಒಂದು ಚೈತನ್ಯ ತುಂಬಿಸಿ, ಅವರಲ್ಲಿ ಒಂದು ಧೈರ್ಯ ತುಂಬಿಸಿ, ಅವರಲ್ಲಿ ಒಂದು ನಗು ತುಂಬಿಸಿ, ಅವರಲ್ಲಿ ಒಂದು ಕ್ಷಮೆ ಕೇಳಿ. ಜಗತ್ತಿಗೆ ಕ್ಷಮೆ ಕೇಳಬೇಡಿ. ನಾನು ಹೇಳ್ತೇನೆ, ಯಾರ ಕಾಲಿಗೂ ಬೀಳ್ಬೇಡಿ. ಹೆತ್ತ ತಂದೆ ತಾಯಿಗೆ ಕಾಲಿಗೆ ಬಿದ್ದಿಲ್ಲ, ಹೆತ್ತ ತಂದೆ ತಾಯಿಗೆ ಮರ್ಯಾದೆ ಕೊಡ್ಲಿಲ್ಲ, ಹೆತ್ತ ತಂದೆ ತಾಯಿಗೆ ಗೌರವ ಕೊಡ್ಲಿಲ್ಲ. ನಾನ್ ಯಾವ ಜೋಳಿಗೆ ದಾಸಯ್ಯ, ಭಿಕ್ಷುಕ ನಾನು. ನನ್ನ ಕಾಲಿಗೆ ಯಾಕೆ ಬಂದು ಬೀಳ್ತೀನಿ? ನಾನು ಯಾವಾಗ ಹೇಳ್ತೀನಿ, ಹೋಗ್ರೋ ಬದುಕು ಕಟ್ಲಿಕ್ಕೆ ಹೋಗ್ರೋ. ಹೆತ್ತ ತಾಯಿ ಅಲ್ಲೇ ಇದೆ. ಗಂಡ ಇಲ್ಲ ಅಂದ್ರು, ಅಮ್ಮ ಇಲ್ಲ ಅಂದ್ರು, ಅಪ್ಪ ಇಲ್ಲ ಅಂದ್ರು, ಯಾರೂ ನೋಡಿಲ್ಲ ಅಂದ್ರು. ಅಮ್ಮನಾಗಿ ಬಿಟ್ಟಳು, ಅಪ್ಪನಾಗಿ ಬಿಟ್ಟ. ಒಂದು ಕ್ಷಮೆ ಆಯ್ತಪ್ಪ, ಇರ್ಲಿ. ನಮ್ಮ ಹಿರಿಯರಲ್ವಾ, ಆ ಸಂಸ್ಕಾರ ನೋಡಿ ನಿಮ್ಮನ್ನ ಯಾವ ರೀತಿ ನೀವು ಅಂದುಕೋಬಹುದು. ನಿಮ್ಮ ಧರ್ಮ, ನೀವು ಮಾಡಿದ ಧರ್ಮ ನಿಮಗ್ ಸ್ವಲ್ಪ ನೋವು, ಕಷ್ಟ, ಭಾರ ಕೊಡ್ಬೋದು. ನಿಮ್ಮ ಮಕ್ಕಳಿಗೆ ಕೊಡುವುದಿಲ್ಲ. ಹೌದು,
ನಿಮ್ಮ ಮಕ್ಕಳಿಗೆ ಕೊಡೋದಿಲ್ಲ. ಕೆಲವೊಂದು ನಮಗೆ ಗೊತ್ತಿಲ್ಲದೆ ಕೆಲವೊಂದು ಅಭ್ಯಾಸಗಳು, ದುರಭ್ಯಾಸಗಳು, ಚೇಷ್ಟೆಗಳು ಕರ್ಕೊಂಡು ಹೋಗಿರ್ಬೋದು, ಅದು ಬೇರೆ. ಕರ್ತವ್ಯ ಮರಿಬೇಡಿ. ಕರ್ತವ್ಯಕ್ಕೆ ಹೆಸರುವಾಸಿ ನನ್ನ ರಾಮಚಂದ್ರ ಪ್ರಭು. ಅಷ್ಟೇ ತಂದೆ ಹೇಳಿದ ಮಾತು. ತಂದೆನೇ ಬಂದು ಹೇಳ್ತಾರೆ, ವಾಪಸ್ ಬಂದ್ಬಿಡಪ್ಪ, ನಾನೇ ಹೇಳಿದ್ದೀನಲ್ವಾ, ನನ್ನ ಮಾತು ವಾಪಸ್. ಇಲ್ಲಪ್ಪಾಜಿ, ನಾನು ಬಂದಾಯ್ತು. ನೀವು ಇವತ್ತು ಮನಸ್ತೃಪ್ತಿಯಿಂದ ಹೇಳ್ತಿಲ್ಲ, ನೀವೊಂದು ವೇದನೆಯಿಂದ ಇನ್ನೊಂದು ನೀವು ರಾಜನಾಗಿ ಹೇಳ್ತಿದ್ದೀರಾ, ಒಪ್ಕೋತೇನೆ. ಆಯ್ತು, ಅದು ಏನು ತೊಂದರೆ ಇಲ್ಲ. ನನ್ನ ಸೋದರನ್ ತಾನೆ ಪಟ್ಟಾಭಿಷೇಕ, ನನಗಾದ್ರೇನು ಅವನಿಗಾದ್ರೇನು ಕೊಡಿ ಅಂತಾನೆ. ಅದು ನನ್ನ ರಾಮಪ್ರಭು. ನಾವು ಯಾವತ್ತಾದ್ರೂ ಆ ಥರ ನನ್ನ ತಮ್ಮನಿಗೆ ಜಾಸ್ತಿ ಕೊಟ್ಬಿಟ್ಟಿದ್ಯಾ, ಆಸ್ತಿ ಹಂಚ್ಬಿಟ್ಟಿದ್ಯಾ, ಹೆಣ್ಮಕ್ಳಿಗೆ ಎತ್ತು ಕೊಟ್ಬಿಟ್ಟಿದ್ಯಾ, ನನಗ್ ಕೊಡ್ಲಿಲ್ಲ, ನನಗ್ ಕೊಟ್ಟಿರೋದನ್ನ ಕೊಡಲ್ಲ, ಏಯ್ ಬರೆಯೋ ಇನ್ನೇನಕ್ಕೆ? ಇಲ್ಲವೇ ಇಲ್ಲ ಮಕ್ಕಳೇ, ಅದೆಲ್ಲ ತಪ್ಪು ಮಕ್ಕಳೇ. ರಾಮರನ್ನ ಜಪಿಸ್ತೀರಿ ಅಂದ್ರೆ ತೃಣ ಮಾತ್ರಕ್ಕೆ ಹಿಂಗೆ ಎತ್ತಿ ಬಿಸಾಕ್ತೀನಿ. ನೀವು ನಂಬೋಲ್ಲ, ವಾಲಿ ಸಂಹಾರ ಮಾಡ್ತಾನಲ್ವಾ, ಕಿಷ್ಕಿಂದೆಗೆ ರಾಜ ಆಗ್ಬೋದಿತ್ತಲ್ವ ನನ್ನ ದೊರೆ. ತೃಣ ಮಾತ್ರ ಯೋಚನೆಯೂ ಬರಲ್ಲ ನನ್ನ ರಾಮಚಂದ್ರ ಪ್ರಭುಗೆ. ಲಂಕಾಧಿಪತಿ ರಾವಣ ಸಂಹಾರ, ನಾನು ಆಸೆಯೂ ಪಟ್ಟಿಲ್ಲ, ಇದು ನನ್ನದಲ್ಲ, ತಗೋ ವಿಭೀಷಣ, ನಿನ್ನನ್ನೇ ಪಟ್ಟಾಭಿಷೇಕ ಮಾಡ್ತೇನೆ ಅಂತ. ಇದು ನನ್ನ ರಾಮಚಂದ್ರ ಪ್ರಭು. ತಂದೆ ಕೊಟ್ಟಿದ್ದನ್ನೇ ಬೇಡ ಅಂತ, ತಗೊಳಪ್ಪ ಮತ್ತೆ ಅಂದ್ರು ಬೇಡ ಅಂತ ಎದ್ದು ಬಂದಂತ ದಾರ್ಶನಿಕ. ಇವತ್ತು ನಾವು ಹೇಗಿದ್ದೇವೆ ಮಗು? ಅದಕ್ಕೆ ರಾಮರನ್ನ ದಾಶರಥಿ ಅನ್ನೋದು. ಅಪ್ಪನ ಒಂದು ಮಾತು ಡನ್ ಅಷ್ಟೇ, ಇನ್ ಬೇರೆ ಇಲ್ಲ, ಅದ್ ಮುಗಿಸ್ಬಂದ್ ತಗೋತೀನಿ ಅಂತ. ಅದ್ ಮುಗಿಸ್ಬಂದ್ ಬೇಕಾದ್ರೆ, ಯಾಕಂದ್ರೆ ಭರತ ನನ್ ಬೇಡ, ನಾನು ತಗೊಳ್ಳೋ, ಇದು ನಿಂದೆ ಅಣ್ಣ, ಸರಿ ಆಯ್ತು ಬಂದು ನಾನು ಮುಗಿಸಿ ಅಪ್ಪನ ಕೊಟ್ಟು ಮೊದಲನೇ ಮಾತು ಮುಗಿಸ್ತೇನೆ, ಎರಡನೇ ಮಾತಲ್ವಾ ನಿನ್ ರಾಜ ವಾಪಸ್ ಕೊಡ್ತಿದ್ದೀನಿ ಅಂತಿದೆಯಲ್ಲ, ನಾನು ತಗೋತೇನೆ. ಮುಗಿಸ್ಬಂದು ಮಾಡ್ತಿದ್ದೇವಿಯಾ ದಯಮಾಡಿ. ಮಾತಾ ಸಮನ್ನಾಸ್ತಿ ಪೋಷಣ, ಪಿತೃ ಸಮನ್ನಾಸ್ತಿ ರಕ್ಷಣ. ಅವರನ್ನ ಪ್ರೀತಿಸಿ ಮಕ್ಕಳೇ, ಜಗತ್ತನ್ನು ಪ್ರೀತಿಸ್ತಿದ್ರು ಚಿಂತೆ ಇಲ್ಲ. ಹೌದು, ನಾನು ನೇರ ಹೇಳ್ತೇನೆ, ಆ ರಾಮರನ್ನು ನೋಡ್ಲಿಕ್ಕೆ ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮನೆಯಲ್ಲಿರೋ ದಶರಥನನ್ನ ನೋಡಿ. ಆಗ್ತಿಲ್ಲ, ನನಗೊಳ್ಳೆ ಅಪ್ಪ ಸಿಗ್ಲಿಲ್ಲ, ಸರಿ ಕರ್ತವ್ಯ ಬಿಟ್ಬಿಡಿ. ರಾಮರು ತಮ್ಮ ಕರ್ತವ್ಯ ಮಾಡಿಬಿಡ್ತಾನೆ, ಅಷ್ಟೇ. ನೀವು ಅದನ್ನ ಮಾಡಿ, ದಯಮಾಡಿ. ಯಾರದ್ದೋ ಮಾತುಗಳು ತಗೊಂಡು ಬೇಡ. ಇದೆ ನಾನು ಪಾಲಿಗೆ ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಜಾಗ್ರತೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಪುನರ್ವಸು ನಕ್ಷತ್ರ ಅದ್ಭುತ. ರಾಮರ ನಕ್ಷತ್ರ. ರಾಮರ ಬಗ್ಗೆ ಹೇಳ್ತಾ ಇದ್ರೆ ಅದೆಷ್ಟೋ ಲೀಲೆಗಳಿದೆ, ಕಥೆಗಳಿದೆ, ಹಾಗೇ ತೆಲ್ಲಾಡ್ಬಿಡ್ತವೆ. ಹೌದು, ಇದೆಲ್ಲ ಗುರು ಪರಂಪರೆ, ಮಹರ್ಷಿ ಪರಂಪರೆ, ದೇವ ಪರಂಪರೆ, ವ್ಯಾಸ ಪರಂಪರೆ, ಋಷಿ ಪರಂಪರೆ ನಮಗೆ ಕೊಟ್ಟು ಹೋಗಿರ್ತಕ್ಕಂಥ ಬಹುದೊಡ್ಡ ಬಳುವಳಿ. ಪ್ರತಿಯೊಬ್ಬರ ಮನೆಯಲ್ಲೂ ರಾಮನಾಮವೇ, ರಾಮಕೀರ್ತನೆಯೇ. ರಾಮರ ಬಗ್ಗೆ ತಿಳಿಯದ ವ್ಯಕ್ತಿ ಇಲ್ಲ ನಮ್ಮ ಭರತಖಂಡದಲ್ಲಿ. ಓದಿರ್ಲೇಬೇಕು ಅಂತೇನಲ್ಲ. ಅದೇ ಬೇರೆದಾದ್ರೆ ಯೋಚನೆ ಮಾಡಿ ನೋಡಿ. ರಾಮ ಹುಟ್ಟೋಕು ಮೊದಲೇ ರಾಮ ಇಂಥದ್ದೇ ಹೀಗೆ ಅಂತ ಒಂದು ಲೆಕ್ಕಾಚಾರದಲ್ಲಿ ಬರೆಸಿ ನಿಲ್ಲಿಸಿದ್ದು ನೆನಪಿಟ್ಟುಕೊಳ್ಳಿ. ಅಬ್ಬೋ ಹೌದು, ತುಳಸಿದಾಸರು ಸಾಕ್ಷಾತ್ ಹನುಮ ರೂಪ ಅನ್ನತಕ್ಕಂಥ ಮಾತಿದೆ. ಅದಕ್ಕೂ ಒಂದು ನಿಯಮ ಇದೆ, ಹನುಮರು ಕೂಡ ರಾಮಾಯಣ ರಚಿಸಿದ್ದರು. ಅಲ್ಲಿದೆ, ನಿಮಗೆ ಗೊತ್ತಿಲ್ಲ, ಮುಂದೊಂದು ದಿನ ಹೇಳ್ತಾನೆ. ಆಯ್ತು, ಧರ್ಮದ ವಿಚಾರಗಳು ತುಂಬಾ ಇದಾವೆ ಮಕ್ಕಳೇ, ನಮಗೆ ತಿಳ್ಕೋಬೇಕು. ನಿತ್ಯ ಒಂದು ಅರ್ಧ ಗಂಟೆ ಎದ್ದ ತಕ್ಷಣ ಒಂದು ನಮ್ಮ ಧಾರ್ಮಿಕ ವಿಧಿಬದ್ಧ ನಿಯಮಗಳು, ಶಾಸ್ತ್ರಗಳು, ಸಂಪ್ರದಾಯಗಳು, ಋಷಿ ಪರಂಪರೆ, ಗುರು ಪರಂಪರೆ, ದೇವ ಪರಂಪರೆ. ಹಾಗೇನಾಗುತ್ತೆ ಗೊತ್ತಾ, ನಮ್ಮ ವಿಕಾರ ಬುದ್ಧಿ ಎಲ್ಲೋ ಒಂದು ವಿಕಾರಕ್ಕೆ ಹೋದಾಗ ದಾರಿ ತಪ್ಪಿಸ್ತಿರ್ತಕ್ಕಂಥದ್ದನ್ನ ಹೊರಗಡೆ ತಗೊಂಡು ಬರುತ್ತೆ. ಆಯ್ತೋ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತು ಒಂದು ವಿಶೇಷವಾಗಿ
ಈ ಒಂದು ಸುಷುಮ್ನಾ ಮುದ್ರೆಯನ್ನ ಜಾಗೃತಿ ಮಾಡೋದು ಒಂದು ಸಣ್ಣದಾಗಿ ಹೇಳ್ಕೊಡ್ತಾನೆ. ಗುರು ನಕ್ಷತ್ರ ಅಲ್ವಾ? ಹೌದು. ಎದ್ದ ತಕ್ಷಣ ಕರಾಗ್ರ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಗೌರಿ ನಾರಾಯಣೆ ಅಥವಾ ಒಂದು ಸಣ್ಣ ಜಪ ಬೆಳಿಗ್ಗೆ ಎದ್ದ ತಕ್ಷಣ ಈ ಕರಗಳಲ್ಲಿಯೇ ಆ ಪರಮಾತ್ಮನ ಸ್ವರೂಪ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಶಕ್ತಿ, ಸರಸ್ವತಿ, ಆ ಲಕ್ಷ್ಮಿ ಎಲ್ಲವೂ ನಮ್ಮ ಅಂಗೈಯಲ್ಲೇ ಇರೋದು. ನಮಗೆ ಕಾಣದಂತಹ ಈ ಒಂದು ವಿಕಾರಗಳು ವಿಪರೀತಕ್ಕೆ ನಮ್ಮನ್ನ ಉದ್ವಿಗ್ನ ಮಾಡುತ್ತಿರುತ್ತೆ. ಯಾವಾಗಲೂ ಇಳಿ ಸಂಜೆ ಸಂಧ್ಯಾಕಾಲ, ಎಸ್ಪೆಷಲಿ ಶನಿವಾರ 7:30 ಇಂದ 8:00 ಒಂದು ಪುಟ್ಟ ಸ್ನಾನ, ಮೈಗೆ ಸ್ನಾನ ಮಾಡ್ಕೊಳ್ಳಿ, ಕೈಕಾಲು ತೊಳ್ಕೊಳ್ಳಿ, ಆಯ್ತಾ? ಒಂದು ಒಳ್ಳೆ ತೆಳು ವಸ್ತ್ರ, ನೀಟಾಗಿ ಒಂದು ನೈಟಿಯೋ, ಒಂದು ನೈಟ್ ಪ್ಯಾಂಟ್, ನೈಟ್ ಶರ್ಟ್, ಒಂದು ಪಂಚೆ ಈ ಥರದ್ದು ಹಾಕೊಂಡು ಕುಳಿತುಕೊಬಿಡಿ. ಕಾಲು ಚಾಚಿ ಕುಳಿತುಕೊಳ್ಳಿ ಹೇಳ್ತಾನೆ. ಎಲ್ ಶೇಪಲ್ಲಿ ಗೋಡೆಗೆ ಹೊರ್ಕೊಂಡು ಕುಳಿತುಕೊಳ್ಳಿ. ಎಲ್ ಶೇಪ್ ಗೋಡೆಗೆ ಹಿಂಗೆ ಹೊರ್ಕೊಂಡು ಕಾಲು ಚಾಚ್ಬಿಡಿ. ಈ ಎಲ್ಲ ಕೈಗಳನ್ನ ಫ್ರೀ ಹಾಕ್ಬಿಡಿ. ಹೀಗೆ ಸ್ಟ್ರೈಟ್ ಇಟ್ಕೊಬಿಡಿ, ಜಸ್ಟ್ ಫ್ರೀ ಈ ಥರ ಇಟ್ಟು ಹಿಂಗೆ ಕುತ್ಕೊಬಿಡಿ. ಕಣ್ಣು ಮುಚ್ಕೊಳ್ಳಿ, ಬೇರೆ ಇನ್ನೇನಿಲ್ಲ. ಮಂದ ಬೆಳಕಿರೋ ಥರ ನೋಡ್ಕೊಳ್ಳಿ. ಇಲ್ಲ ಲೈಟೆಲ್ಲ ಆಫ್ ಮಾಡ್ಬಿಟ್ಟು ಒಂದು ಬೆಡ್ ಲ್ಯಾಂಪ್ ಥರ ಹಾಕ್ಕೊಳ್ಳಿ. ಎಸ್, ಇವತ್ತಿನ ಕಾರ್ಯ ಕೆಲಸ ಎಲ್ಲ ಒಳ್ಳೇದು ಕೆಟ್ಟದ್ದು ಯಾವುದೂ ನಂದಲ್ಲ. ಎಲ್ಲ ಆ ಒಳ್ಳೇದು ನೀನೇ ತಗೋತಿದ್ದೆ, ಆ ಕೆಟ್ಟದ್ದು ನೀನೇ ಕೊಟ್ಟಿದ್ದು ನೀನೇ ಇಟ್ಸ್ ಗೋಯಿಂಗ್ ಆಫ್. ಈ ರೀತಿ ಕುಳಿತುಕೊಳ್ಳಿ, ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಿ. ಒಂದು 10 ನಿಮಿಷ, ಇನ್ನೊಂದು 5 ರಿಂದ 10 ನಿಮಿಷ. ಈ ಇಡ ಪಿಂಗಳ ಇದು ನಮ್ಮನ್ನ ತುಂಬಾ ತಲೆನೋವು ಬರ್ಸುತ್ತೆ. ಈಗೀಗ ಎಲ್ರಿಗೂ ಮೈಗ್ರೇನು, ಸೈನಸ್ಸು, ಹೆಡ್ಡೇಕು ಈ ತರ ಶುರು ಆಗ್ಬಿಟ್ಟಿದೆ. ಗಲಿಬಿಲಿ ಒಂಥರ ಈ ಕನ್ಫ್ಯೂಷನ್ ಅಲ್ಲಿ ಕೂತ್ಕೊಳ್ಳೋದು. ಸೊ ಏನೋ ಕಳ್ಕೊಂಡಿದ್ದೀರಿ ಬಿಡಿ, ಏನೋ ಪಡ್ಕೊಳ್ಳೋದಿದ್ದೀರಿ ಭಯ, ಕಳ್ಕೊಂಡಿರೋದಕ್ಕೂ ಭಯ, ಬರೋದಕ್ಕೂ ಭಯ. ಈ ಎರಡನ್ನು ಕಂಟ್ರೋಲ್ ಮಾಡತಕ್ಕಂಥದ್ದು ಈ ಕಣ್ಣು ಮುಚ್ಕೊಂಡು ನಿಧಾನವಾಗಿ ಈ ತರ ಮಾಡ್ತಕ್ಕಂಥದ್ದು ಮಾಡಿ ಒಂದು 5 ರಿಂದ 10 ನಿಮಿಷ. ನಂತರ ಈ ಕರ್ಣಗಳಿದಾವಲ್ವಾ, ಮಹಾಶಕ್ತಿಶಾಲಿ ಇದು. ಅದಕ್ಕೆ ನಾವು ಕರ್ಣಗಳಿಗೆ ಕವಚ ಕುಂಡಲಗಳು ತರ ಹಾಕೋತೇವೆ. ಕುಂಡಲಗಳು, ಕಿವಿಗೆ ಓಲೆ ನೋಡಿ ನೀವು, ಕೆಲವು ಕಡೆ ಇಷ್ಟಿಷ್ಟು ದಪ್ಪ ಓಲೆಗಳು ಹಾಕಿರ್ತಾರೆ. ಅಮ್ಮಂದ್ರು ಹಾಕಿರ್ತಾರೆ, ಅಪ್ಪಂದ್ರು ಹಾಕಿರ್ತಾರೆ. ಹಾಕಬೇಕು. ಯಾವ್ದು ಕೇಳಬೇಕು, ಯಾವ್ದು ಕೇಳಬಾರ್ದು, ಯಾವ್ದು ಇಟ್ಕೋಬೇಕು, ಯಾವ್ದು ಇಟ್ಕೋಬಾರ್ದು ಗೊತ್ತಿಲ್ಲ. ಎಲ್ಲ ಇಟ್ಕೋತಿದ್ದೇವೆ. ದ್ವೇಷದ ಮಾತು, ನೋವಿನ ಮಾತು, ಸಂಕಟದ ಮಾತು. ಸೊ ಜಸ್ಟ್ ರಿಲ್ಯಾಕ್ಸ್ ಇದು ಮಾಡಿ. ಆಮೇಲೆ ನಮ್ಮ ಇಡೀ ದೇಹದ ಬೆಂಕಿ, ಕೋಪ, ಆತರ, ರಭಸ, ದ್ವೇಷ, ಕಾಮ, ವಿಪರೀತ ಕಾಮ, ವಿಪರೀತ ಆಸೆ, ವಿಪರೀತ ನನ್ನವನವನು, ನಂದೇ ಅವನು, ನನ್ನನ್ನು ಬಿಟ್ಟು ಹೋಗ್ಬಿಟ್ಟ. ಸೊ ಆ ವಿಕಾರಗಳು ವಿಪರೀತ ಬಾಧಿಸ್ತದೆ. ಆಗ್ತಿಲ್ಲ. ದೇಹದ ತಪನೆ, ಮನಸ್ಸಿನ ತಪನೆ, ವಿಕಾರಗಳು ನಿಮ್ಮನ್ನ ವಿಪರೀತ ದಯಿಸ್ತಿದೆ. ಯು ಆರ್ ಜಸ್ಟ್ ಎಕ್ಸೈಟ್ಮೆಂಟ್, ಇಲ್ಲ ವಿಪರೀತ ಡಿಪ್ರೆಷನ್, ಏನೂ ಇಲ್ಲ ಗುರುಗಳೇ. ಸಮತೋಲನದಲ್ಲಿರಬೇಕು ಅದು. ಹೌದು, ಒಂಥರ ಬೇಸರ ಅನ್ಸುತ್ತೆ ನನಗೆ. ಒಂದೊಂದ್ ಸಮಯ ಹೇಳ್ಕೊಡ್ತಿರ್ತಾನೆ, ಕೆಲವ್ರಿಗೆ ಹೇಳ್ತಾನೆ ಇದು ಮಾಡ್ರೋ, ಮಾಡಲ್ಲ, ಆದ್ರೂ ಮತ್ತೆ ಹೇಳ್ಕೊಡ್ತೇನೆ. ಈ ಬಲಗೈಯೇ ನಾವು ಜಾಸ್ತಿ ಬಳಸೋದಲ್ವಾ. ಸೊ ಈ ಕೈಯಲ್ಲಿ ಅಗ್ನಿ, ಅದಕ್ಕೆ ಕೈ ಎತ್ತಿ ಬಿಡ್ತೇವೆ. ಆ ಎತ್ತುವಾಗ ನೋಡಿ ಹಿಂಗ್ ಬರಲ್ಲ. ಈ ಬೆರಳು ಯಾರು ಗೊತ್ತಾ ನಾನು ಅಂತ, ಈ ಬೆರಳು ಸಪರೇಟ್ ಬರುತ್ತೆ. ಈ ಅಹಂಕಾರ, ಹೌದು, ಇದು ಸಪರೇಟ್ ಬರುತ್ತೆ. ಇದನ್ನ ಬಾಯಲ್ಲಿ ಇಟ್ಕೊಳ್ಳಿ. ಒಂದು ಜೇನುತುಪ್ಪ ಏನಾದ್ರೂ ಆಗುತ್ತಾ ನೋಡಿ, ನಿಧಾನವಾಗಿ ಆ ಅಹಂ, ಆ ಅಗ್ನಿ, ಹೊಟ್ಟೆ ಒಳಗಿನ ಅಗ್ನಿ, ದೇಹದಲ್ಲಿನ ಅಗ್ನಿ, ನಾನು ಅನ್ನೋ ಅಗ್ನಿ, ನನ್ನಲ್ಲಿ ಅನ್ನೋ ಅಗ್ನಿ, ನನ್ನಿಂದಲೇ ಅನ್ನೋ ಅಗ್ನಿ, ಎಲ್ಲ ವಿಪರೀತ. ಜಸ್ಟ್ ಸ್ಲೈಟ್ಲಿ ನಿಧಾನವಾಗಿ. ಸೊ ಯು ಆರ್ ಜಸ್ಟ್ ಟೇಕಿಂಗ್ ಔಟ್ ಆ ಬೆಂಕಿ. ಇದು ಮಾಡಿ 108 ರಿಂದ 180 ದಿನ. ಬ್ಯೂಟಿಫುಲ್. ನಿಧಾನವಾಗಿ ಕಾಲ್ ಚಾಚ್ಕೊಂಡು ಆ ಎಲ್ ಶೇಪಲ್ಲಿ ಗೋಡೆ ಬರ್ಕೊಂಡು ಒಂದು 5 ನಿಮಿಷ ಜಸ್ಟ್ ಪುಟ್ ದಟ್ ಟೇಕ್. ಆಮೇಲೆ ಕೈ ತೊಳ್ಕೊಳ್ಳಿ. ಫಸ್ಟ್ ಇದ್ದಿದ್ದು ತೊಳ್ಕೊಳ್ಳಿ. ನೋಡಿ, ನಿಮ್ಗೆ ಬಾಯೆಲ್ಲ ಬಿಸಿ ಗೊತ್ತಾಗುತ್ತೆ, ಗಂಟ್ಲೆಲ್ಲ ಒಣಗ್ಲಿಕ್ಕೆ ಗೊತ್ತಾಗುತ್ತೆ, ತುಟಿ ಎಲ್ಲ ಒದರ್ಲಿಕ್ಕೆ ಗೊತ್ತಾಗುತ್ತೆ. ಎಡಗೈಯನ್ನ ಈ ಒಂದು ಥೈಮಸ್ ಗ್ಲ್ಯಾಂಡ್, ಈ ಒಂದು ಹೃದಯದ ಹತ್ರ ಈ ರೀತಿ ಇಟ್ಕೊಳ್ಳಿ. ನಿಧಾನವಾಗಿ ಈ ರೀತಿ ಶಾಂತಂ ಶಾಂತಂ ಮನಸ್ಸಿನಲ್ಲಿ ಶಾಂತಿ ಆಗ್ಬೇಕು. ನಾವು ಏನೋ ದ್ವೇಷ, ಏನೋ ಕಾಮ, ಏನೋ ಭೋಗ, ಏನೋ ರಭಸ, ನನ್ನನ್ನು ಬಿಟ್ಟು ಹೋಗ್ಬಿಟ್ಟ ಗುರುಗಳೇ, ನನಗೆ ಮೋಸ ಮಾಡಿಬಿಟ್ರು ಗುರುಗಳೇ, ನನ್ನ ಈ ಕೆಲಸನ ತೆಗೆದು ಬಿಟ್ರು ಗುರುಗಳೇ,
ಹೇ ಏನೂ ಆಗ್ಲಿಲ್ಲ ಗುರುಗಳ, ನಾನು ವೀಕ್ ಆಗ್ಬಿಟ್ಟೆ ಗುರುಗಳ, ನಾನು ಬಿದ್ದೋದೆ ಗುರುಗಳ. ನೋ, ಅದು ಸಮಕ್ಕೆ ಬರಬೇಕು. ತುಂಬಾ ಕೆಳಕ್ಕೂ ಹೋಗ್ಬಾರ್ದು, ತುಂಬಾ ಎತ್ತರಕ್ಕೂ ಹೋಗ್ಬಾರ್ದು, ಸಮಚಿತ್ತದಲ್ಲಿ ನಾವಿರಬೇಕು. ಡೂ ದಿಸ್. ಬ್ಯೂಟಿಫುಲ್ ಪವರ್ ಇದು, ನೆನ್ಪಿಟ್ಕೊಳ್ಳಿ. ಅಂತಿಂತದ್ದಲ್ಲ. ಇನ್ನೂ ಕೆಲವರಿಗೆ ಈ ಬೆರಳು ತೆಗಿತವೆ. ಎಸ್, ನಿಧಾನವಾಗಿ ಈ ವಾಯು ತತ್ವದಿಂದ ಹೋಗಿಸ್ಲಿಕ್ಕೆ ವಿಪರೀತ ಇದ್ರೆ ಮಾಡಿ ನೋಡಿ. ನಿಮ್ಮಲ್ಲಿ ಬರೋ ಆ ಶಾಂತತೆ, ಆ ಸಮಚಿತ್ತತೆ, ಆ ಕ್ರೋಧ, ಉನ್ಮತ್ತ, ಉದ್ರೇಕ, ಭಾವೋದ್ವೇಗ, ಇವುಗಳು ಒಂಥರ ತಿಳಿಯಾಗುತ್ತೆ. ನಿಮ್ಮಲ್ಲಿ ಆಗುವ ಪರಿವರ್ತನೆಗಳನ್ನ ನೋಡಿ. ನೀವು ಯಾವ್ದನ್ನು ತುಂಬಾ ಇಷ್ಟಪಡ್ತಿದ್ರೆ ಆ ಸಮಯಕ್ಕೆ ತಗೊಂಡು ನೋಡಿ. ನಿಮ್ಮ ಆ ಉದ್ರೇಕ ಸ್ಥಿತಿ, ಭೋಗ ಸ್ಥಿತಿ, ಪ್ರೀತಿ ಸ್ಥಿತಿ, ಕಾಮ ಸ್ಥಿತಿ, ದ್ವೇಷ ಸ್ಥಿತಿ ನೋಡಿ, ಅದು ಹಾಗೇ ಹೊರಗಡೆ ಹೋಗುತ್ತೆ. ಇಟ್ ಕಮ್ಸ್ ಔಟ್. ಈ ಬೆಂಕಿ, ದಿಸ್ ವಾಸ್ ವೆರಿ ಫೈರ್. ನೆನ್ಪಿಟ್ಕೊಳ್ಳಿ, ಅಗ್ನಿ ಮೂಲಕ, ಅಗ್ನಿ ದ್ಯೋತಕ. ಅದಕ್ಕೆ ಬೆಳಿಗ್ಗೆ ಎದ್ದಿದ ತಕ್ಷಣ ಈ ತರ ಮಾಡ್ತಿರ್ತೀವಿ, ಬೆಂಕಿ ಎಲ್ಲ ಹೊರಗಡೆ ಹೋಗ್ಲಿ ಅಂತ. ನಿಧಾನವಾಗಿ ಒಂದು 10 ರಿಂದ 15 ನಿಮಿಷ ಈ ತರ ಮಾಡ್ತೀವಿ. ಆಮೇಲೆ ಇದೆಲ್ಲ ಮಾಡ್ತೀವಿ. ಒಂದು 15 ನಿಮಿಷ ನಿಮ್ಗೆ ನೆನಪು ಬಂದಾಗೆಲ್ಲ 5 ನಿಮಿಷ ಇದನ್ನ ಮಾಡ್ತಾ ಇರಿ. ಈ ರೀತಿ ಇಟ್ಕೊಂಡು ಇದು ಲಾಕ್ ಆಗ್ಬೇಕು. ಈ ತರ ಈ ರೀತಿ ಇಟ್ಕೊಂಡು ಈ ತರ ಮಾಡ್ತಾ ಬರ್ಬೇಕು. ಮತ್ತೆ ಈ ತರ ಉಲ್ಟಾ ನೀವು ಮಾಡಿ. ನೀವು ಸಿ ದ ಮ್ಯಾಜಿಕ್ ಆಫ್ ಪವರ್. ನೀವು ಮಾಡಿ. ನೀವು ಒಂದು 42 ರಿಂದ 48 ದಿನ, ಹಾಗೆ ಅದೊಂದು 108 ದಿನ, 180 ದಿನ, ನಾನು ಜಾಸ್ತಿ ಕೇಳಲ್ಲ. ನೋಡಿ ನಿಮ್ಮಲ್ಲಾಗೋ ಒಂದು ಬದಲಾವಣೆ. ಅ ಬ್ಯೂಟಿಫುಲ್ ಶಕ್ತಿ. ಆ ಕಂಟ್ರೋಲ್, ಆ BP, ಆ ಶುಗರು, ಆ ಒತ್ತಡ, ಆ ನ್ಯೂರಲಾಜಿಕಲ್ ಪ್ರಾಬ್ಲಮ್, ದಟ್ ಬ್ಯಾಲೆನ್ಸ್ ಹ್ಯಾಸ್ ಟು ಕಮ್. ಮಾಡ್ಕೋತೀರಿ ಅನ್ಕೋತೇನೆ. ಪುನರ್ವಸು ಅಲ್ವಾ? ತುಂಬಾ ವರ್ಷಗಳ ಹಿಂದೆ ಈ ಟಿವಿ ಕಾಲಕ್ಕೆ, ಕಸ್ತೂರಿ ಟಿವಿ ಕಾಲಕ್ಕೆ ಕೆಲವೊಂದು ಮುದ್ರೆಗಳು, ತಾಡನ, ಕ್ರಿಯಾ, ಅನ್ವೇಷಣ, ಉದ್ವೇಷಣ ಇದೆಲ್ಲ ಹೇಳ್ಕೊಡ್ತಿದ್ದೆ. ಈಗಲೂ ಅದೇ ಆಸೆ. ತುಂಬಾ ಜನ ಈಗಿನ ಜನರೇಷನ್ ಬೇರೆ, ಇನ್ಸ್ಟೆಂಟ್ ಪಿಜ್ಜಾ ಅಂತಾರಲ್ವಾ, ಅದಕ್ಕೆ ಈ ಒಂದು 42, 48, 108 ದಿನದ ಈ ಕ್ರಿಯೆ ಹೇಳ್ಕೊಟ್ಟಿದ್ದೇನೆ. ಮಾಡಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಮೇಷರಾಶಿ ಚೆನ್ನಾಗಿದೆ. ಗುರು ನಿಮ್ಮನೇಲೆ, ಚಂದ್ರ ಗುರು ಸಾರದಲ್ಲೇ, ಸ್ವಲ್ಪ ಅಳಕಿನ ಭಾವ. ಗುರು ಕೇತು ಸಾರ ಅಲ್ವಾ? ಮಾಡ್ತೀನ, ನಾನ್ ಮಾಡ್ತೀನಿ, ಅದೆಲ್ಲ ಏನೂ ಇಲ್ಲ. ನಾನು ಮಾಡುತ್ತೇನೆ, ನನ್ನ ಕರ್ತವ್ಯವನ್ನು ಮಾಡ್ತೇನೆ ಅಂತ ಹೋಗಿ ಎಲ್ಲ ಮಾಡ್ಬಾರ್ದು. ಮಾಡೋಕ್ ಮೊದ್ಲೇ ನಾನು ನಂಬರ್ ತೆಗಿತೀನ ಗುರುಗಳೇ, ನಾನು ಪಾಸ್ ಆಗ್ತೀನ ಗುರುಗಳೇ, ನನ್ನ IAS ಮಾಡ್ತೀನಿ. ನಿಮ್ಮನ್ನ ಯಾರು ತಡೆದವ್ರಿ? ಯಾರು ತಡೆಯಬಲ್ರಿ? ಇವತ್ತು ನನ್ನ ರಾಮನನ್ನ ತಡೆಯಲಿಕ್ಕೆ ಆಯ್ತಾ? ಯೋಚನೆ ಮಾಡಿ ನೋಡಿ. ಆಗ್ಲಿಲ್ಲ. ಯಾರು ತಡೆಯಕ್ಕಾಗಲ್ಲ. ಯಾವುದು ನೀವು ಬದ್ಧತೆಯಿಂದ, ಸಿದ್ಧತೆಯಿಂದ ಹೋದ್ರೆ ಎಲ್ಲ ಗೆಲ್ಲೋದೆ. ಮಾಡಬಲ್ಲಿರಿ, ಮಾಡ್ಕೊಳ್ಳಿ, ಖಂಡಿತ ಆಗುತ್ತೆ. ಧೈರ್ಯ ಮಾಡಿ ಮುಂದಕ್ಕೆ ಹೋಗಿ. ಸಿದ್ಧತೆ ಮಾಡ್ಕೋತಿಲ್ಲ, ಪ್ರಿಪ್ರೇಷನ್ ಇಲ್ಲ, ಓದ್ತಾ ಇಲ್ಲ, ಆ ಒಂದು ಸ್ಟಡಿ ಮೆಟೀರಿಯಲ್ ಇಟ್ಕೊಂಡಿಲ್ಲ, ಬೆಟ್ಟ ಹತ್ತುತ್ತೇನೆ ಅಂದ್ಮೇಲೆ ಅದಕ್ಕೆಲ್ಲ ಬೇಕಾದಂತ ಸಾಧನ, ಟೂಲ್ಸ್, ಮೊದಲು ಒಂದು ಚಿಕ್ಕ ಚಿಕ್ಕ ಗುಂಡಿಗಳು ದಾಟಬೇಕು, ಚಿಕ್ಕ ಚಿಕ್ಕ ಗುಡ್ಡಗಳು ಹತ್ತಬೇಕು. ಎಲ್ಲ ಅದಕ್ಕೆಲ್ಲ ಸಾಧನ, ಕಾಲುಗಳಿಗೆ, ಕೈಗಳಿಗೆ ಎಲ್ಲ ಎಕ್ಸಸೈಸ್ ಕೊಟ್ಟು ನಾನು ಹಿಡ್ಕೋಬಲ್ಲೆ, ನಿಲ್ಲಬಲ್ಲೆ, ಅಲ್ಲೊಂದು ಬೆವರು ಬಲ್ಲೆ, ಅಲ್ಲೊಂದು ನೀರು ಸಿಗೋಲ್ಲ, ಊಟ ಸಿಗೋಲ್ಲ, ಬೇರೆ ಇನ್ನೇನ್ ಇದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಹೋದ್ರೆ ಏನೂ ಆಗೋಲ್ಲ. ಏನು ಮಾಡಿದ್ರೆ ಹತ್ತು ಬಿಡುತ್ತೇನೆ ಅಂದ್ರೆ ಜಾರಿ ಬೀಳೋದೆ, ಬ್ಲೇಮ್ ಮಾಡೋದು, ಇದು ಆಗುತ್ತೆ. ಎಚ್ಚರಿಕೆ. ವೃಷಭ ರಾಶಿ, ಗೌರವದ ದಿನ. ಗೌರವಕ್ಕೆ ಸಂಬಂಧಿತ ವೃತ್ತಿ ಉದ್ಯೋಗಗಳು, ಧರ್ಮಬದ್ಧ ಉದ್ಯೋಗಗಳು, ಅದ್ಭುತ ಪ್ರಗತಿ. ಧರ್ಮಬದ್ಧ ಜೀವನ ಸೂಪರ್. ವೈದಿಕ ಜೀವನ, ವೈದಿಕ ಕಾರ್ಯಗಳು, ಹೋಮ, ಹವನ, ಯಜ್ಞ, ಯಾಗ, ಪೂಜೆ, ಆಶ್ರಮ, ದೇವಸ್ಥಾನ, ಟ್ರಸ್ಟು, ದಾರಿ ತೋರಿಸೋದು, ಮಾರ್ಗದರ್ಶನ ಮಾಡೋದು, ಅತ್ಯದ್ಭುತ ಪ್ರಗತಿ ಆಗತಕ್ಕಂಥ ಒಂದು ದಿನ. ಇನ್ನು ಮಿಥುನ ರಾಶಿ, ಗುರುವಿನ ಸಾರದಲ್ಲೇ ನಿಮ್ಮ ಮನೆಯಲ್ಲಿದ್ದು ಗುರು ಲಾಭಸ್ಥಾನದಲ್ಲಿರೋದ್ರಿಂದ ನಿಮಗೂ ಅಷ್ಟೇ ಬ್ಯಾಂಕಿಂಗು, ಹಣಕಾಸು, ರಾಜಕೀಯ, ದೊಡ್ಡ ದೊಡ್ಡ ಸ್ಥಾನ, ದೊಡ್ಡ ದೊಡ್ಡ ಕೆಲಸ, ದೊಡ್ಡ ದೊಡ್ಡ ಒಂದು ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ, ಸ್ವಲ್ಪ ಖರ್ಚು, ತಾಯಿ ವಿಚಾರ, ಮನೆ ವಿಚಾರ, ಕುಟುಂಬ ವಿಚಾರ, ನ್ಯಾಯದ ವಿಚಾರ, ಕೋರ್ಟಿನ ವಿಚಾರ, ಈ ರೀತಿಯದ್ದು ಎಲ್ಲದರಲ್ಲೂ ಒಂದು ಸ್ವಲ್ಪ ಎಳೆದಾಟ ಇರತಕ್ಕಂಥದ್ದುಂಟು. ಎಚ್ಚರಿಕೆ. ಚಂದ್ರ 12ನೇ ಮನೆ ಮಲಗ್ಬಿಟ್ಟಿದ್ದಾನೆ, ಸುಮ್ಮನೆ ತಲೆ ಕೆಡಿಸ್ತಾನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮೇ ವರಾನನೆ. ಮಧ್ಯಾಹ್ನದ ನಂತರ ತಿಳಿ ಆಗ್ತೀರಿ, ಯೋಚನೆ ಮಾಡಬೇಡಿ.
ಸಿಂಹರಾಶಿ ಲಾಭಂ ಜಯಂ ವಿಜಯಂ. ಹೌದು, ಜಡ್ಜು, ಲಾಯರು, ಡಾಕ್ಟರು, ಟೀಚರು, ಪ್ರೊಫೆಸರು, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಕನ್ಯಾ ರಾಶಿ ದಶಮದಲ್ಲಿ ಚಂದ್ರ, ಗೌರವ, ಹೆಸರು, ಕೀರ್ತಿ, ಹೆಸರಿಗೆ ತಕ್ಕಂತ ಕೆಲಸ, ಕೆಲಸಕ್ಕೆ ತಕ್ಕಂತ ಹೆಸರು, ಇವುಗಳನ್ನು ಬ್ಯಾಲೆನ್ಸ್. ನಮಗೂ ನಮ್ಮ ಕೆಲ್ಸಕ್ಕೂ ಸಂಬಂಧವೇ ಇಲ್ಲದಂಥದ್ದು ಮಾಡೋದು. ಮಾತಾಡಿದ್ರೆ ಇವತ್ತು ಕೇಳ್ತಾನೆ, ಎಲ್ಲರೂ ಬ್ಯೂಟಿ ಪಾರ್ಲರ್ ಮಾಡ್ಬಿಡ್ತಾರೆ, ನಿಮಗೆ ಅದಿದೆಯಾ, ಹೊಲದ್ ಬಂದಿದೆಯಾ, ಮೇಕಪ್ ನಿಮಗದು ಹೊಲ್ದು ಬಂದಿದೆಯಾ. ಹೌದು, ಶೃಂಗಾರವೇ ಬರೋಲ್ಲ, ಸಿಂಗಾರ ಎಲ್ಲಿಂದ ಮಾಡ್ತೀರಿ? ಸಿಂಗಾರವೇ ಬರೋಲ್ಲ, ಶೃಂಗಾರ ಎಲ್ಲಿ ಕಲಿಸ್ತೀರಿ? ಹೌದಲ್ವಾ? ಯು ಶುಡ್ ನೋ. ಆ ಒಂದು ಡೈರೆಕ್ಷನ್ ನೋಡಿ, ಕೆಲವರು ಏನ್ ಅದ್ಭುತ ಅಂದ್ರೆ ನಮ್ಗೆ ಅರ್ಥನೇ ಆಗೋಲ್ಲ. ಅದು ಹೆಂಗ ಅವರು ಒಳಗಡೆ ತಗೊಂಡು ಆ ನಟನೆಯನ್ನ ಅವರಿಂದ ತೆಗೆದಿರ್ತಾರೆ ಅಂದ್ರೆ ದೇ ಫೀಲ್ ಇಟ್. ಪುಟ್ಟಣ ಕಣಗಲ್ ಇರ್ಬೋದು, ತುಂಬಾ ಒಳ್ಳೊಳ್ಳೆ ಡೈರೆಕ್ಟರ್ಗಳು ಇದ್ದಾರೆ, ತೆಗಿತಿದ್ದಾರೆ. ಅದೆಂಗೆ? ಆ ರಸಮಯ ಇವತ್ತು ಆ ರೀತಿ ಆಗ್ಬಿಟ್ಟಿದೆ. ರಸವೂ ಇಲ್ಲ, ಎಂಥದ್ದೂ ಇಲ್ಲ, ಏನೋ ಮಾಡ್ಬಿಡೋಣ, ದುಡ್ಡು ಮಾಡೋಣ. ಬಂದಿರಬೇಕು, ಕಲ್ತಿರ್ಬೇಕು, ಇಷ್ಟವಿರ್ಬೇಕು, ಪ್ರೀತಿ ಇರಬೇಕು, ಅನುಭವಿಸಿರ್ಬೇಕು, ಆ ಫೀಲ್ ಇರಬೇಕು. ದೆನ್ ಓನ್ಲಿ. ನಿಮ್ಮ ಕೂದಲೇ ನೀವು ಕರೆಕ್ಟಾಗಿ ಇಟ್ಕೊಳಕ್ ಬಂದಿಲ್ಲ, ನಿಮ್ಮ ಐಬ್ರೋನೇ ಕರೆಕ್ಟಾಗಿ ಇಟ್ಕೊಳಕ್ ಬಂದಿಲ್ಲ, ನಿಮ್ಮ ಮೇಕಪ್ ಸರಿಯಾಗಿ ಮಾಡ್ಕೊಳಕ್ ಬಂದಿಲ್ಲ, ಮಾತು ಚೆನ್ನಾಗಿ ಬರ್ತಿಲ್ಲ, ಬ್ರಷ್ ಚೆನ್ನಾಗಿ ಮಾಡ್ಕೊಂಡು ದುರ್ವಾಸನ ಹತ್ರಕ್ಕೆ ಹೋಗಿ ಯಾರಿಗೋ ಮೇಕಪ್ ಮಾಡೋದು. ಹೌದು, ಮೊದಲು ನಿಮ್ಮಲ್ಲದ ಬರಬೇಕು. ಆ ಆಂಗಿಕ, ಸಾಂಗಿಕ ಭಂಗಿ ಸ್ವಲ್ಪ. ಕನ್ಯಾ ರಾಶಿ ಆ ತರದ ಸಿದ್ಧತೆಯಲ್ಲಿರೋರಿಗೆ ಒಳ್ಳೆ ಯಶಸ್ಸು ನೋಡ್ತಕ್ಕಂಥ ದಿನ. ತುಲಾ ರಾಶಿ ಭಾಗ್ಯದಲ್ಲಿ ಚಂದ್ರ, ಗುರು ಬೇರೆ ತುಂಬಾ ನೇರವಾಗಿ ನೋಡ್ತಿದ್ದಾನೆ, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಟೀಚಿಂಗ್, ಟ್ರೈನಿಂಗ್, ಅಡ್ವರ್ಟೈಸಿಂಗ್, ಮಾರ್ಕೆಟಿಂಗ್, ಸೇಲ್ಸ್, ಈ ರೀತಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗದಲ್ಲಿ ಅದ್ಭುತ ಪ್ರಗತಿ. ವೃಶ್ಚಿಕ ರಾಶಿ ಸ್ವಲ್ಪ ಡ್ರೈವರ್ಗಳಾಗಿದ್ರೆ ವಾಹನ ಡ್ರೈವಿಂಗು, ವೆಹಿಕಲ್ ಮಾರಾಟ, ಇದರಲ್ಲಿರೋರ್ಗೆ ಸ್ವಲ್ಪ ಒದ್ದಾಟವೇ. ಚಂದ್ರ ಅಷ್ಟಮ, ಅಲ್ಲೆಲ್ಲೋ ಸ್ವಲ್ಪ ಹಿರಿಯರ ಆರೋಗ್ಯ, ತಂದೆ ಸಮಾನರು, ತಾಯಿ ಸಮಾನರು, ಓಡಾಟ ಸುತ್ತಾಟ, ಸ್ವಲ್ಪ ಬಳಲಿಕೆ ಆಗತಕ್ಕಂಥ ಒಂದು ದಿನ ಇವತ್ತು. ಸ್ವಲ್ಪ ಎಚ್ಚರಿಕೆ. ದೇವಿ ಆರಾಧನೆ, ಶಿವನಿಗೊಂದು ಪೂಜೆ, ಶಿವನಿಗೊಂದು ಅಭಿಷೇಕ, ಹಿರಿಯರ ಹೆಸರಿನಲ್ಲಿ ಮಾಡಿಸಿ ಸಮಾಧಾನ, ಖರ್ಚುಗಳ ಬಾಬತ್ತು. ಧನುಸು ರಾಶಿ ವಿಶೇಷವಾದ ದಿನ. ಚಂದ್ರ ಗುರುಸಾರದಲ್ಲಿದ್ದು ಗುರು ಪಂಚಮದಲ್ಲಿದ್ದಾನೆ. ಗೌರವ, ಹೆಸರು, ಕಲಾವಿದರು, ಆರ್ಟಿಸ್ಟು, ಚಿತ್ರಕಲೆ, ಪೇಂಟಿಂಗು, ಶಿಲ್ಪಕಲೆ, ಬರವಣಿಗೆ, ಲೇಖನ, ಟೀಚಿಂಗ್, ಗೈಡಿಂಗ್, ಅಡ್ವರ್ಟೈಸಿಂಗ್, ಅದ್ಭುತ ಪ್ರಗತಿ. ಮಕರ ರಾಶಿ ಚಂದ್ರ 6ನೇ ಮನೆ, ನಿಮ್ಮ ಓಡಾಟ, ಕೆಲಸ, ಕಾರ್ಯ, ವ್ಯವಸ್ಥೆಗಳಲ್ಲಿ ಅದ್ಭುತ ಪ್ರಗತಿಯಾಗತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ, ಬ್ಯೂಟಿಫುಲ್, ನೋ ಇಶ್ಯೂ, ಸಕ್ಸಸ್ ಗ್ಯಾರಂಟಿ. ಗುರುಸಾರ, ಗುರು ಸುಖದಲ್ಲಿದ್ದಾನೆ, ಸುಖವೃದ್ಧಿ. ವೃತ್ತಿಯಲ್ಲಿ ಒಂದು ಒಳ್ಳೆ ಹೆಸರು ಪಡಿತೀರಿ. ಅದರಲ್ಲೂ ದೂರದ ಕೆಲಸಗಳಲ್ಲಿ ಸ್ವಲ್ಪ ಓಡಾಟಗಳಲ್ಲಿ ಎಳೆದಾಟ ಅಷ್ಟೇ. ಇನ್ನು ಕುಂಭರಾಶಿ ಸ್ವಲ್ಪ ಹೊರೆ ಕಡಿಮೆ. ಚಂದ್ರ ಗುರುಸಾರ, ಗುರು 3ನೇ ಮನೆ, ವಿಜಯಸ್ಥಾನ, ಧೈರ್ಯಸ್ಥಾನ, ಸ್ಥೈರ್ಯಸ್ಥಾನ ಇರತಕ್ಕಂಥದ್ದು. ಭೂಮಿ ವಿಚಾರ, ಮನೆ ವಿಚಾರ, ಉದ್ಯೋಗ ವಿಚಾರ ವಿಶೇಷ. ಏನು ನೋಡಿ, ಯಾವಾಗ್ಲೂ ಹೇಳ್ತಿರ್ತಾನೆ, ವೃತ್ತಿ ಬದ್ಧತೆ ಇಟ್ಕೊಳ್ಳಿ. ನಿಮ್ಮನ್ನು ನೋಡಿ ಆ ಹೆಸರು, ದುಡ್ಡು ಎಲ್ಲ ಹುಡ್ಕೊಂಡು ಬರುತ್ತೆ. ವೃತ್ತಿ ಬದ್ಧತೆ ಬ್ಯೂಟಿಫುಲ್. ನಮ್ಮನ್ನು ಯಾರು ತಡೆಯೋರೇ ಇಲ್ಲ. ವೃತ್ತಿಯಲ್ಲಿ ಬದ್ಧತೆ ಇಲ್ಲ ಅಂದ್ಮೇಲೆ ಯಾರು ನಿಮ್ಮನ್ನು ಕೇರ್ ಮಾಡಲ್ಲ. ಇಸ್ ಅನ್ಫಿಟ್. ಡೇ ಬೈ ಡೇ ನಾವು ಇನ್ನೊಂದಷ್ಟು ಹೊಸತನ, ಇನ್ನೊಂದಷ್ಟು ಮಾಡ್ಲಿಲ್ಲ, ಅದೇ ಮೊನಾಟನಸ್, ಅದೇ ಕಿಟಿಕಿಟಿ. ಬರಲ್ಲ. ನಮ್ಮ ಅಪ್ಪನನ್ನು ಗೌರವ ಕೊಡಲ್ಲ ನಾವು. ಅಯ್ಯೋ, ನಮ್ಮಪ್ಪ ಯಾವಾಗ್ಲೂ ಕುಡಿದು ಬರ್ತಾನೆ. ಲಿಟಲ್ ಚೇಂಜ್. ಮಕ್ಕಳು ಗೊತ್ತಾಗ್ಬಾರ್ದು. ಹೌದು, ಒಂದಿನ ಲೇಟ್ ಓಕೆ, 2 ದಿನ ಲೇಟ್ ಓಕೆ, ಡೈಲಿ ಎಳೆದಾಟ ಆಗ್ಬಿಡುತ್ತೆ. ಎಚ್ಚರಿಕೆ. ಮೀನರಾಶಿ ಸುಖದಲ್ಲಿ ಚಂದ್ರ, ಧನದಲ್ಲೂ ಗುರು, ಗುರುಸಾರದಲ್ಲಿ. ವೃತ್ತಿಯಲ್ಲಿ ಏನ್ ಇವತ್ತು ಪರಿಶ್ರಮ ಪಡ್ತಿರೋ ಅದರಲ್ಲೂ ಇಂಜಿನಿಯರಿಂಗು, ಈ ಒಂದು ಬೋಟಿಕ್ಕು, ಸ್ತ್ರೀಯರು, ಬೇಕರಿ, ಹಣ್ಣು,
ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಡ್ರೈವರ್ಸು, ಆಮೇಲೆ ಮನೆಗೆ ಸಂಬಂಧಿತ ವೃತ್ತಿ, ಕನ್ಸ್ಟ್ರಕ್ಷನ್ನು, ರಿಯಲ್ ಎಸ್ಟೇಟು, ಇಂಜಿನಿಯರಿಂಗ್ ವಿಭಾಗದ ಕೆಲಸ ಕಾರ್ಯ, ಅತ್ಯದ್ಭುತ ಪ್ರಗತಿ, ವಿಶೇಷ ಗೆಲುವು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.